ಗುಡ್ ಈವ್ನಿಂಗ್ ಆ್ಯಂಡ್ ವೆಲ್ಕಮ್ ಟು KS ಗುರೂಜಿ. ಆತ್ಮೀಯ ಅಭ್ಯರ್ಥಿಗಳೇ, ತಾವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀವಿ. ತಮ್ಮ ಪ್ರಿಪ್ರೇಷನ್ ಸಹ ಚೆನ್ನಾಗಿ ನಡೀತಾ ಇದೆ ಅನ್ಕೋತೀವಿ. ಒಂದಾದ್ಮೇಲೆ ಒಂದು ಸ್ಕ್ಯಾಮ್ ಬರ್ತಾ ಇದೆ, ಕರಪ್ಷನ್ ಚಾರ್ಜಸ್ ಬರ್ತಾ ಇದೆ, CID ಇನ್ವೆಸ್ಟಿಗೇಷನ್ ನಡೀತಾ ಇದೆ ಈ PSI 545 ಸ್ಕ್ಯಾಮಲ್ಲಿ. ಸೊ ಯಾವುದೇ ಕಾರಣಕ್ಕೂ ಇಂಥ ವಿಷಯಗಳಿಂದ ತಾವುಗಳು ಎದೆಗುಂದಬಾರ್ದು. ಇಲ್ಲಿ ತಮ್ಮ ಕಾನ್ಫಿಡೆನ್ಸ್ ಲೋ ಮಾಡ್ಕೊಳ್ದೇನೆ, ಟೈಮ್ ವೇಸ್ಟ್ ಮಾಡ್ದೇನೆ ನಿಮ್ಮ ಪ್ರಿಪ್ರೇಷನ್ನ ಟಾಪ್ ಗೇರಲ್ಲಿ ನಡೆಸ್ತಾ ಇರಬೇಕು. ಯಾಕಂದರೆ ಇಂತಹ ಒಂದು ಸಂದರ್ಭನೇ ನಿಮ್ಮ ಸಕ್ಸಸ್ಸು ನಿಮ್ಮ ಫೇಲ್ಯೂರು ಡಿಟರ್ಮೈನ್ ಮಾಡೋದು. ಯಾಕಂದರೆ ಈ ಸ್ಕ್ಯಾಮ್ ಬಗ್ಗೆ ತಲೆ ಕೆಡಿಸ್ಕೊಂಡು ನೆಕ್ಸ್ಟು ಅಪ್ಕಮಿಂಗ್ ಬರುವಂತಹ PSI 402 ಪೋಸ್ಟ್ಗೆ ಎಕ್ಸಾಮು ಯಾವಾಗ ಕಂಡಕ್ಟ್ ಮಾಡ್ತಾರೋ ಅಥವಾ ಕಂಡಕ್ಟ್ ಮಾಡ್ತಾರೋ ಇಲ್ವೋ, ಕಂಡಕ್ಟ್ ಅಂತೂ ಪಕ್ಕ ಮಾಡ್ತಾರೆ. ಅದು 2 ತಿಂಗಳಿಗಾಗುತ್ತೋ, 3 ತಿಂಗಳಿಗಾಗುತ್ತೋ, 4 ತಿಂಗಳಿಗಾಗುತ್ತೋ ಅಂತ ಎಷ್ಟೋ ಜನ ಅಭ್ಯರ್ಥಿಗಳು ಅದೇ ಟೆನ್ಷನಲ್ಲಿ, ಅದೇ ಕೊರಗಲ್ಲಿ ಚೆನ್ನಾಗಿ ಓದಲ್ಲ, ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಟ್ರಸ್ಟ್ ಮೀ, ಆ 402 ಪೋಸ್ಟ್ಗೆ ಮೋರ್ ದೆನ್ 45,000-50,000 ಜನ ಏನು ಎಕ್ಸಾಮ್ ಬರೀತಾ ಇದ್ದಾರೆ. ತಮ್ಮ ಪ್ರಿಪ್ರೇಷನ್ ಇಂಥ ಸಂದರ್ಭದಲ್ಲೂ ಎದೆಗುಂದದೆ ಯಾರು ಕಂಟಿನ್ಯೂಸ್ ಆಗಿ ಇಟ್ಟಿರ್ತಾರೋ ಅಂಥವರು ಮಾತ್ರ ಸಕ್ಸಸ್ಫುಲ್ಲಾಗಿ ಹೊರಹೊಮ್ತಾರೆ, ಒಂದು ರ್ಯಾಂಕನ್ನು ಪಡೆದುಕೊಳ್ತಾರೆ. ಸೊ ಹಾಗಾಗಿ ನೀವು ವೇಸ್ಟ್ ಮಾಡೋ ಪ್ರತಿಯೊಂದು ದಿನಾನೂ, ಪ್ರತಿಯೊಂದು ಗಂಟೆನೂ ಬೇರೊಬ್ಬರಿಗೆ ಬಳುವಳಿಯಾಗಿ ಕೊಡ್ತಾ ಇದ್ದೀರಾ, ಬೇರೊಬ್ಬ ಅಭ್ಯರ್ಥಿಗೆ, ಆಸ್ಪಿರೆಂಟ್ಗೆ ನಿಮ್ಮ ಸ್ಥಾನನ ಬಿಟ್ಕೊಟ್ಟಂಗೆ. ಸೊ ಸ್ಯಾಕ್ರಿಫೈಸ್ ಮಾಡಿ, ದೇಶಕ್ಕೋಸ್ಕರ ಮಾಡಿ, ತಂದೆ ತಾಯಿಗೋಸ್ಕರ ಮಾಡಿ, ಬೇರೆ ಬೇರೆ ವಿಷಯದಲ್ಲಿ ಮಾಡಿ. ಇಂಥ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಥವಾ ಕಾಂಪಿಟೇಷನ್ ಬಂದಾಗ ಇಲ್ಲಿ ಸ್ಯಾಕ್ರಿಫೈಸ್ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಮಾಡಿದರೆ ನಿಮಗೋಸ್ಕರ ಮಾಡಿ, ನಿಮ್ಮ ಸ್ಟಡೀಸ್ಗೋಸ್ಕರ ಮಾಡಿ, ನಿಮ್ಮ ರ್ಯಾಂಕ್ಗೋಸ್ಕರ ಮಾಡಿ. ಬಟ್ ತಾವುಗಳು ಅನ್ನೆಸೆಸರಿ ಅನಾವಶ್ಯಕ ವಿಚಾರಗಳಲ್ಲಿ ಇನ್ವಾಲ್ವ್ ಆಗಿ ಬೇರೆ ಅಭ್ಯರ್ಥಿಗಳಿಗೆ ಅಥವಾ ಅವ್ರ ರ್ಯಾಂಕ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಬೇಡಿ. ಸೊ ತಮ್ಮ ಪ್ರಿಪ್ರೇಷನ್ ಟಾಪ್ ನಾಚಲ್ಲಿ ಇರಲಿ. ಮುಂದೆ ಇನ್ನೊಂದು 2 ತಿಂಗಳು ಅಥವಾ 2 ತಿಂಗಳು ಒಳಗಡೆ ಹೊಸ KS ನೋಟಿಫಿಕೇಷನ್ ಬರುವಂಥ ಸಾಧ್ಯತೆಗಳು ಹೆಚ್ಚಾಗೇ ಇವೆ. ಇತ್ತೀಚೆಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಖಚಿತಪಡಿಸಿದ್ದಾರೆ. ಸೊ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಿಪ್ರೇಷನ್ನ ಸ್ಟಾಪ್ ಮಾಡಬಾರ್ದು. PSI ಆಗಿರೋರು ಕೂಡ ನಿಮ್ಮ ಏಮ್ ಯಾವ ಥರ ಇರಬೇಕು ಅಂದರೆ, ಇಫ್ ಯು ಹ್ಯಾವ್ ಕ್ಲಿಯರ್ಡ್ PSI ಅಂದರೆ ನಿಮ್ಮ ಹತ್ರ ಎಲಿಜಿಬಿಲಿಟಿ ಆ ಕ್ಯಾಲಿಬರ್ ಇದೆ, ಅದನ್ನು ಇನ್ನೂ ಸ್ವಲ್ಪ ಪುಷ್ ಕೊಟ್ಕೊಂಡು KSA ಮಾಡ್ಕೊಳ್ಳಿ. PSI ಆಗಿದ್ಕೊಂಡು DYSP ಆಗೋಕ್ಕೆ 20 ವರ್ಷ ಇಲ್ಲಿ ಸ್ಟ್ರಗಲ್ ಮಾಡಿ ವೇಟ್ ಮಾಡೋ ಬದಲು ಡೈರೆಕ್ಟಾಗಿ KS ಬರ್ಕೊಂಡು DYSPನೇ ಆಗಿ ನಿಮ್ಮ ಕರಿಯರಲ್ಲಿ, ನಿಮ್ಮ ಜೀವನಾವಧಿಯಲ್ಲಿ ಒಂದು 20 ವರ್ಷ ಉಳಿಸ್ದಂಗೆ ಆಗುತ್ತೆ. ಸೊ ಇಟ್ ಈಸ್ ನಾಟ್ ಅಬೌಟ್ ರ್ಯಾಂಕ್ ಅಥವಾ PSI ದೊಡ್ಡದು, DYSP ದೊಡ್ಡದು ಅಂತಲ್ಲ. ನೀವು ಸೊಸೈಟಿಗೆ ಏನೋ ಒಂದು ಸರ್ವ್ ಮಾಡಲಿಕ್ಕೆ ಅಥವಾ ಸೊಸೈಟಿ ಕೊಡಲಿಕ್ಕೆ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅಥವಾ ದೊಡ್ಡ ಪ್ಲ್ಯಾಟ್ಫಾರ್ಮ್ ಸಿಕ್ಕಂಗಾಗುತ್ತೆ. PSI ಆಗಿದ್ಕೊಂಡು ಒಂದು ಸ್ಟೇಷನ್ ಅಥವಾ ಒಂದು ಏರಿಯಾಗೆ ನಿಮ್ಮನ್ನು ನೀವೇ ಲಿಮಿಟ್ ಮಾಡ್ಕೊಳ್ದೇನೆ, DYSP ಆದರೆ ಒಂದು ಸಬ್ ಡಿವಿಷನ್, ಮುಂದೆ ಅಡಿಷನಲ್ SP ಆಗಿ SP ಆದಾಗ ಒಂದು ಇಡೀ ಜಿಲ್ಲೆಯಲ್ಲಿ ಬದಲಾವಣೆ ತರೋಕ್ಕೆ ನಿಮ್ಮ ಹತ್ರ ಒಂದು ಶಕ್ತಿ ಇರುತ್ತೆ. ಸೊ ಹಾಗಾಗಿ ಸಮಯ ಇದ್ದಾಗ, ಅವಕಾಶ ಇದ್ದಾಗ ಬಳಸ್ಕೊಳ್ಬೇಕು. ಏನು ಹೋದರೂ ನೀವು ಗಳಿಸ್ಕೋಬೋದು, ಬಟ್ ಟೈಮು ಏಜ್ ಹೋದ್ಮೇಲೆ ವಾಪಸ್ ಗಳಿಸೋಕ್ಕಾಗಲ್ಲ. ಸೊ ಹಾಗಾಗಿ ಇರುವಾಗಲೇ ಪ್ರಯತ್ನ ಪಟ್ಟು ಫೇಲ್ ಆದರೆ ನಿಮಗೆ ಗಿಲ್ಟ್ ಇರಲ್ಲ. ಬಟ್ ಪ್ರಯತ್ನ ಪಡೆದೇ ಫೇಲ್ ಆಗಿ ಏನಾದರೂ ಮುಂದೆ ಇನ್ನೊಂದು 5 ವರ್ಷ 10 ವರ್ಷ ಬಿಟ್ಟು ಈ ಒಂದು ಯೋಚನೆ ನಿಮ್ಗೆ ಕಾಡೋಕ್ಕೆ ಶುರು ಮಾಡಿದ್ರೆ ಅದಕ್ಕಿಂತ ದೊಡ್ಡ ರಿಗ್ರೆಟು ಅದಕ್ಕಿಂತ ದೊಡ್ಡ ನೋವು ಯಾವುದೂ ಇರಲ್ಲ. ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ನ ಟಾಪ್ ನಾಚಲ್ಲಿ ಇಟ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಮಾಡ್ತಾಯಿರಿ. ಆ್ಯಂಡ್ ಎಂದಿನಂತೆ ತಮ್ಮೆಲ್ಲರಿಗೂ KS ಗುರೂಜಿ ವೇದಿಕೆಯ ಕರೆಂಟ್ ಅಫೇರ್ಸ್ ಕ್ಲಾಸ್ಗೆ ಆತ್ಮೀಯ ಸ್ವಾಗತ, ಸುಸ್ವಾಗತ. ಇವತ್ತು ಅಂದರೆ 25 ಏಪ್ರಿಲ್ 2022, ಇವತ್ತು 2 ದಿನದ ಕರೆಂಟ್ ಅಫೇರ್ಸ್ ನಾವು ಕವರ್ ಮಾಡಬೇಕಾಗುತ್ತೆ. ಕಾರಣ ನಿನ್ನೆ ಸಂಡೇ ಆಗಿದ್ದ ರೀಸನ್ ನಾವು ಕರೆಂಟ್ ಅಫೇರ್ಸ್ ಕ್ಲಾಸ್ನ ಕಂಡಕ್ಟ್ ಮಾಡಿರಲ್ಲ. ಬಟ್ ನಿನ್ನೆ ಕೂಡ ಕೆಲವೊಂದು ರಿಲಿವೆಂಟ್ ಆರ್ಟಿಕಲ್ಸ್ ಇದ್ವು, ಅದನ್ನು ಇವತ್ತು ಇನ್ಕ್ಲೂಡ್ ಮಾಡಿ ಸ್ವಲ್ಪ ಲೆಂದಿ ಕ್ಲಾಸ್ ಆಗ್ಬೋದು, ಬಟ್ ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಅಲಾಟ್. ಸೊ 2 ದಿನದ್ದು ಅಂದರೆ 24 ಏಪ್ರಿಲ್ ಮತ್ತು 25 ಏಪ್ರಿಲ್ 2022 2 ದಿನದ ಕರೆಂಟ್ ಅಫೇರ್ಸ್ ಕ್ಲಾಸ್ ತಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರೂ ಮಿಸ್ ಮಾಡದೆ ನೋಡಬೇಕು. ಯಾಕಂದರೆ ಈ ಕರೆಂಟ್ ಅಫೇರ್ಸ್ ಆರ್ಟಿಕಲ್ಸ್ ಅಪ್ಕಮಿಂಗ್ UPSC ಎಕ್ಸಾಮ್ ಆಗಿರ್ಬೋದು, KS ಆಗಿರ್ಬೋದು, PSI ಆಗಿರ್ಬೋದು, FDA ಯಾವುದೇ ರೀತಿಯಾದಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಆರ್ಟಿಕಲ್ಸ್ ಯಾವ್ಯಾವುದು? ಆ್ಯಂಟಿ ಡಿಫೆಕ್ಷನ್ ಲಾ, ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರು ಕರ್ನಾಟಕ ಟೂರಲ್ಲಿದ್ದಾರೆ. ಸೊ ಒಂದು ಸಂದರ್ಭದಲ್ಲಿ ಈ ಆ್ಯಂಟಿ ಡಿಫೆಕ್ಷನ್ ಲಾ ಬಗ್ಗೆ ಅವರು ಕೆಲವೊಂದು ಕಳವಳ ಅಥವಾ ಕಾಳಜಿಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಸೊ ಏನು ಎತ್ತಂತ ನೋಡೋಣ. ನಂತರ ಅರ್ಜೆಂಟೀನಾದ ವಿದೇಶಾಂಗ ಸಚಿವರು ಭಾರತದ ಒಂದು ಟೂರಲ್ಲಿದ್ದಾರೆ. ಅವರು ಈ ಫಾಲಕ್ಲ್ಯಾಂಡ್ ಐಲ್ಯಾಂಡ್ಸ್ ವಿವಾದ ಇಶ್ಯೂ ಏನಿದೆ UK ಮತ್ತು ಅರ್ಜೆಂಟೀನಾ ಮಧ್ಯೆ, ಇದನ್ನು ಬಗೆಹರಿಸಲಿಕ್ಕೆ ಇಂಡಿಯಾ ಅಥವಾ ಭಾರತದ ಒಂದು ಸಪೋರ್ಟ್ನ ಕೇಳಿದ್ದಾರೆ. ಮುಂದೆ ಪಂಚಾಯತ್ ರಾಜ್ ದಿನ ಅಂದರೆ ಏಪ್ರಿಲ್ 24 ಅಂದರೆ ನಿನ್ನೆ ಪಂಚಾಯತ್ ರಾಜ್ ಸಚಿವಾಲಯ ಮತ್ತು UNDP ದಟ್ ಈಸ್ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಈ ಇಬ್ಬರು ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಆ ಒಪ್ಪಂದದ ಪ್ರಕಾರ ಇನ್ನು ಮುಂದೆ ಭಾರತದಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಅವರು ಸ್ಥಳೀಯ ಸಂಸ್ಥೆಗಳ ಒಂದು ಸಹಕಾರವನ್ನು ತೆಗೆದುಕೊಳ್ತಾರೆ. ಸ್ಥಳೀಯ ಸಂಸ್ಥೆ ಅಂದರೆ ಗ್ರಾಮ ಪಂಚಾಯತ್ ಆಗಿರ್ಬೋದು, ಗ್ರಾಮ ಸಭಾ ಆಗಿರ್ಬೋದು, ಅಥವಾ ಜಿಲ್ಲಾ ಪಂಚಾಯತ್ ಆಗಿರ್ಬೋದು. ಸೊ ಇವರು ಜನರಿಗೆ ತುಂಬ ಹತ್ತಿರ ಇರೋ ಕಾರಣ, ಜನರನ್ನು ಗ್ರಾಸ್ ರೂಟ್ ಲೆವೆಲಲ್ಲಿ ನೋಡ್ತಾ ಇರೋ ಕಾರಣ ಈ ಒಂದು ಸಂಸ್ಥೆಗಳ ಸಹಾಯವನ್ನು ತೆಗೆದುಕೊಳ್ಳಲಿಕ್ಕೆ ಒಂದು ನಿರ್ಧರಿಸುತ್ತಾರೆ. ನಂತರ
ಏಟಿಗೆ ರೇಟು ಅನ್ನೋ ಹಾಗೆ ಚೈನಾ ಸುಮಾರು 2 ರಿಂದ 3 ತಿಂಗಳಿಂದ ನಮ್ಮ ಭಾರತದ ಅಭ್ಯರ್ಥಿಗಳು ಮೆಡಿಕಲ್ ಸ್ಟೂಡೆಂಟ್ಸ್ ಏನು ಚೈನಾದಲ್ಲಿ ಓದ್ತಾ ಇದ್ರು ಅವರಿಗೆ ಒಂದು ವೀಸಾ ಕೊಡಲಿಕ್ಕೆ ನಿರಾಕರಣೆ ಮಾಡ್ತಾಯಿತ್ತು. ಕೋವಿಡ್ ಕಾರಣ ಅವರೆಲ್ಲ ಭಾರತಕ್ಕೆ ಹಿಂದಿರುಗಿದ್ರು. ಸೊ ಅವರು ಮರಳಿ ಹೋಗೋಕ್ಕೆ ಒಂದು ವೀಸಾ ಏನು ಕೊಡಬೇಕಾಗಿತ್ತು, ಆ ವೀಸಾ ಕೊಡೋಕ್ಕೆ ಆಟ ಆಡಿಸ್ತಾ ಇತ್ತು. ಸೊ ಇದಕ್ಕೆ ತಕ್ಕ ಪ್ರತ್ಯುತ್ತರವಾಗಿ ಭಾರತ ಏನು ಮಾಡಿದೆ, ಚೈನೀಸ್ ಚೀನಾದ ನಾಗರಿಕರಿಗೆ ಇನ್ಮೇಲೆ ನಾವು ಟೂರಿಸ್ಟ್ ವೀಸಾ ಅಥವಾ ಪ್ರವಾಸಿ ವೀಸಾವನ್ನು ಕೊಡಲ್ಲ ಅಂತ ಅಮಾನತು ಮಾಡಿ ಒಂದು ಆದೇಶ ಹೊರಡಿಸಿದೆ. ಸೊ ಇದ್ರ ಇಂಪ್ಲಿಕೇಶನ್ಸ್ ನೋಡೋಣ, ಹೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗುತ್ತೆ ನೋಡಬೇಕಾಗುತ್ತೆ. ನಂತರ ಇಂಡಿಯನ್ ಕೋಸ್ಟ್ ಗಾರ್ಡ್ ಇತ್ತೀಚೆಗೆ ಊರ್ಜಾ ಪ್ರವಾಹ ಅನ್ನೋ ಒಂದು ದೋಣಿ ಅಥವಾ ಬೋಟ್ನ ಇಂಡಕ್ಟ್ ಮಾಡಿಕೊಂಡಿದೆ. ಅದಾದಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ ಪಡೆದುಕೊಂಡಿರ್ತಾರೆ. ಫಸ್ಟ್ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಹೋಗಿರುತ್ತೆ. ನಂತರ ಟ್ವಿಟರ್ ಒಂದು ಹೊಸ ನೀತಿಯನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆ ಅಥವಾ ಲಾನ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಇದ್ರ ಪ್ರಕಾರ ಹವಾಮಾನ ಬದಲಾವಣೆ ಅಥವಾ ಕ್ಲೈಮೇಟ್ ಚೇಂಜ್ ಕುರಿತು ಯಾವುದೇ ಫೇಕ್ ನ್ಯೂಸ್ ಓಡಾಡ್ತಾ ಇದ್ದರೂ ಅಂಥವ್ರ ವಿರುದ್ಧ ಅಥವಾ ಅಂಥ ಅಕೌಂಟ್ಗಳ ವಿರುದ್ಧ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತೀವಿ ಅಂತ ಟ್ವಿಟರ್ ಅನೌನ್ಸ್ ಮಾಡಿದೆ. ನಂತರ ಭಾರತದ ಮೊದಲ ಪೋರ್ಟೇಬಲ್ ಸೌರ ಮೇಲ್ಛಾವಣಿ ಅಥವಾ ಫಸ್ಟ್ ಪೋರ್ಟೇಬಲ್ ಸೋಲಾರ್ ರೂಫ್ ಟಾಪ್ ಈ ಒಂದು ವ್ಯವಸ್ಥೆಯನ್ನು ಗುಜರಾತ್ನಲ್ಲಿ ಇನಾಗ್ರೇಟ್ ಮಾಡಲಾಗಿದೆ. ಇದಾದಮೇಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಿನ್ನೆ ಅಂದರೆ 24 ಏಪ್ರಿಲ್ 2022 ಅಂದು 2 ರಿಂದ 3 ಯೋಜನೆಗಳನ್ನು ಜಮ್ಮು ಕಾಶ್ಮೀರಲ್ಲಿ ಇನಾಗ್ರೇಟ್ ಮಾಡಿದ್ದಾರೆ. ಇತ್ತೀಚೆಗೆ ಜಮ್ಮು ಕಾಶ್ಮೀರನ ಒಂದು ಭಾರತದ ಇನ್ಎವಿಟಬಲ್ ಪಾರ್ಟ್ ಅನ್ನೋ ಥರ ಟ್ರೀಟ್ ಮಾಡಿ ಅದಕ್ಕೆ ಬೇಕಾದಂತಹ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಯಾವಾಗ ಆರ್ಟಿಕಲ್ 370 ತೆಗೆದಾಕಿದ್ರು ಅದು ಒಂದು ಯೂನಿಯನ್ ಟೆರಿಟರಿ ಆಗಿದೆ. ಸೊ ಅಲ್ಲಿ ಡೆವಲಪ್ಮೆಂಟ್ಗೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಸೊ ತರಹದ ಒಂದು ಯೋಜನೆಗಳನ್ನ ತರ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಇತ್ತೀಚೆಗೆ 3 ಯೋಜನೆಗಳನ್ನ ಲಾಂಚ್ ಮಾಡಿದ್ದಾರೆ. ಮೊದಲನೇದಾಗಿ 2 ವಿದ್ಯುತ್ ಯೋಜನೆಗಳು, ಒಂದು ರಾಟಲ್ ಅಂತ ಇದೆ, ಇನ್ನೊಂದು ಕ್ವಾರ್ ಅಂತ ಇದೆ. ಅದರ ನಂತರ ಒಂದು ಸುರಂಗ ಮಾರ್ಗ ಅಥವಾ ಟನಲ್ನ ಬಿಲ್ಡ್ ಮಾಡಿ ಇನಾಗ್ರೇಟ್ ಮಾಡಿದ್ರು. ಅದರ ಹೆಸರು ಬನಿಹಾಲ್ ಕಾಜಿಗುಂಡ್ ರಸ್ತೆ ಸುರಂಗ. ಇದೊಂದು ಸುಮಾರು 8.5 ಕಿಲೋಮೀಟರ್ ಉದ್ದದಷ್ಟು ಸುರಂಗ ಮಾರ್ಗ. ಇದಾದಮೇಲೆ ನಾವು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಏಪ್ರಿಲ್ 24ರಂದು ಸೆಲೆಬ್ರೇಟ್ ಮಾಡ್ತೀವಿ. ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಇದರ ಸಿಗ್ನಿಫಿಕೆನ್ಸ್ ಏನು, ಇದನ್ನು ಮುಂದೆ ಹೇಗೆ ಮಾಡ್ಕೊಂಡು ಹೋಗಬೇಕು ಅಂತ ಡಿಸ್ಕಸ್ ಮಾಡೋಣ. ನಂತರ ಕೊನೆಯದಾಗಿ ಕೌಟುಂಬಿಕ ಗ್ರಾಹಕರ ಖರ್ಚು ಸಮೀಕ್ಷೆ ಅಥವಾ ಹೌಸ್ ಹೋಲ್ಡ್ ಕನ್ಸ್ಯೂಮರ್ ಸ್ಪೆಂಡಿಂಗ್ ಸರ್ವೆ ಇದನ್ನು 2011-12ರಲ್ಲಿ ಮಾಡಿದ ಮೇಲೆ ಸುಮಾರು 10 ವರ್ಷದಿಂದ ನಿಲ್ಲಿಸಲಾಗಿತ್ತು. ಇದನ್ನು ಮತ್ತೆ ರೆಸ್ಯೂಮ್ ಮಾಡಬೇಕು ಅಂತ ಒಂದು ಇಂಟೆನ್ಷನ್ ಅಥವಾ ಒಂದು ಆಸೆನ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ವ್ಯಕ್ತಪಡಿಸಿದೆ. ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಷ್ಟು ಸುಮಾರು 12 ಆರ್ಟಿಕಲ್ಸ್ನ ಇವತ್ತಿನ ಕ್ಲಾಸ್ನಲ್ಲಿ ಡೀಟೇಲಾಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಯಾರೂ ಟೆನ್ಷನ್ ತೊಗೊಳ್ಳದೆ ಆರಾಮಾಗಿ ಇಯರ್ಫೋನ್ ಹಾಕ್ಕೊಂಡು ಕುರ್ಚಿಯಲ್ಲಿ ಕೂತ್ಕೊಳ್ಳಿ, ಹೇಳೋದನ್ನು ನೋಟ್ಸ್ ಮಾಡ್ಕೊಂಡು ಹೋಗಿ. ಇಲ್ಲಾಂದರೆ ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಆಗದೇ ಇದ್ದರೆ ಈ ಕ್ಲಾಸ್ ಮುಗಿತಾ ಇದ್ದಂಗೆ ಇದು ಒಂದು PPT ಅಥವಾ PDF ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿರ್ತೀವಿ. ಟೆಲಿಗ್ರಾಮ್ ಗ್ರೂಪ್ ಯಾರು ಜಾಯ್ನ್ ಆಗಿರಲ್ಲ ಇಮಿಡಿಯೇಟಾಗಿ ಜಾಯ್ನ್ ಆಗಿ ಅಲ್ಲಿಂದ ರೆಗ್ಯುಲರಾಗಿ ಡೌನ್ಲೋಡ್ ಮಾಡ್ಕೋಬೋದು. ಇದ್ರ ಜೊತೆಗೆ ಆ್ಯಸ್ ಯೂಶ್ವಲ್ 2 ಮಾತನ್ನು ಹೇಳ್ತೀನಿ. ಮೊದಲನೇದಾಗಿ ಯಾರು ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಥವಾ ನಮ್ಮ ಪ್ಲ್ಯಾಟ್ಫಾರ್ಮ್ಗೆ ಬಂದಿದ್ದೀರಾ ತಪ್ಪದೇ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಯಾಕಂದರೆ ಪ್ರತಿದಿನ ನಿಮಗೆ ಅಲ್ಲಿ ಇಂಗ್ಲೀಷ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಕನ್ನಡ ಕರೆಂಟ್ ಅಫೇರ್ಸ್ ಆಗಿರ್ಬೋದು, ಇದರ PDF ಡಾಕ್ಯುಮೆಂಟ್ಸ್ ಆಗಿರ್ಬೋದು, ಕನ್ನಡ ಕ್ವಿಝ್, ಇಂಗ್ಲೀಷ್ ಕ್ವಿಝ್, ಡೈಲಿ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ಇದ್ರ ಜೊತೆಗೆ ದೈನಂದಿನ ಪ್ರಜಾವಾಣಿ ಸಾರಾಂಶ, ಈ ಥರ ಹಲವು ಇನಿಷಿಯೇಟಿವ್ಗಳ ಒಂದು PDF ಡಾಕ್ಯುಮೆಂಟ್ಸ್ನ ರೆಗ್ಯುಲರ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಜೊತೆಗೆ KS ಪ್ರಿಲಿಮ್ಸ್ ಆಗಿರ್ಬೋದು ಅಥವಾ ಮೇನ್ಸ್ ಆಗಿರ್ಬೋದು ಅಥವಾ PSI ಅಪ್ಕಮಿಂಗ್ PSI ಎಕ್ಸಾಮ್ಗಾಗಿರ್ಬೋದು, FD ಎಕ್ಸಾಮ್ಗಾಗಿರ್ಬೋದು ರೆಗ್ಯುಲರ್ ಇಂಟರ್ವಲ್ಸಲ್ಲಿ ಕ್ವಿಝ್ ಕಂಡಕ್ಟ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಈ ಒಂದು ಅವಕಾಶಗಳನ್ನ ಈ ಒಂದು ಉಪಯೋಗಗಳನ್ನ ತೆಗೆದುಕೊಳ್ಳಲಿಕ್ಕೆ ತಕ್ಷಣ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ನಂತರ ನಮ್ಮ ಒಂದು ಪೋರ್ಟಲ್ ಇದೆ www.ksguruji.com. ನಾವು ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡುವಂಥ ಎಲ್ಲ ಲಿಂಕ್ಗಳ ಬ್ಯಾಕ್ ಎಂಡ್ ಪೇಜಸ್ನು ಈ ಒಂದು ವೆಬ್ಸೈಟಲ್ಲಿರುತ್ತೆ. ಸೊ ರೆಗ್ಯುಲರ್ಲಿ ನೋಡ್ಕೊಂಡು ಹೋಗಿ, ಅವತ್ತೇ ಮುಗಿಸ್ಕೊಂಡು ಹೋಗಿ. ಯಾಕಂದರೆ ಕರೆಂಟ್ ಅಫೇರ್ಸ್ ಯಾವ ಥರ ಇರಬೇಕು ಅಂದರೆ ನೀವು ಒಂದಿನ ಬಿಟ್ಟರೆ ನೆಕ್ಸ್ಟ್ ಡೇಗೆ ಬರ್ಡನ್ ಆಗುತ್ತೆ. ಅದು ಕರೆಂಟ್ ಅಂದರೆ ಕರೆಂಟ್ ಇವತ್ತೇ. ಸೊ ನೈಟ್ ಮಲಗೋ ಒಳಗಡೆ ಇವತ್ತು ಆದಂತಹ ಪ್ರಮುಖ ವಿದ್ಯಮಾನಗಳನ್ನು ಓದಿ ನೋಟ್ಸ್ ಮಾಡಿಕೊಂಡು ಅಥವಾ ಮನದಟ್ಟು ಮಾಡ್ಕೊಂಡು ನೀವು ಮುಗಿಸ್ಬಿಡಬೇಕು. ನಾಳೆಗೆ ಬರ್ಡನ್ ಇರಲ್ಲ. ಕೆಲವೊಬ್ರು ಏನು ಮಾಡ್ತಾರೆ, ನಮ್ಮ ಮಂತ್ ಎಂಡಲ್ಲಿ ಓದೋಣ ಅಥವಾ ಕಂಪೈಲೇಷನ್ ಬರುತ್ತೆ ನೋಡೋಣ ಅಂತ ಕೂತ್ಕೊತಾರೆ. ಬಟ್ ಅಲ್ಲೇ ಎಡವಿಬಿಡ್ತಾರೆ. ಯಾಕೆ ಎಡುತ್ತಾರೆ ಅಂದರೆ ಆ ಥರ ಒಂದು ತಪ್ಪು ಮಾಡೋದ್ರಿಂದ ಬರ್ಡನು ಅಥವಾ ಒಂದು ಕಂಪೈಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾಳೆ ಮಾಡೋಣ ಅಂತ. ಸೊ ಒಟ್ಟಿಗೆ ಬಂದಾಗ ಏನಾಗುತ್ತೆ, ಸುಮಾರು 100ರಿಂದ 150 ಪೇಜಿನ ಡಾಕ್ಯುಮೆಂಟ್ ಓದಬೇಕಾಗುತ್ತೆ. ಓದೋದು ಸುಲಭ, ಓದಿದ್ಮೇಲೆ ನೆನಪಿಟ್ಕೊಳ್ಳೋದಿದೆಯಲ್ಲ ಅದು ಕಷ್ಟ. ಅದು ಸೊ ಏನೇ ಆಗಲಿ ನಮ್ಮ ಮಿತಿಯನ್ನು ಮೀರಿ ನಾವು ಒಳಗಡೆ ಅದನ್ನು ತುರುಕಕ್ಕೆ ಪ್ರಯತ್ನ ಪಟ್ಟಾಗ ವಾಮಿಟ್ ಆಗೋದಂದ್ರೆ ಗ್ಯಾರಂಟಿ. ಅದೇ ಥರ ನಮ್ಮ ಮನಸ್ಸು ಹಾಗೆ, ಇಮೋಷನ್ಸು ಹಾಗೆ, ನಮ್ಮ ಬ್ರೈನ್ ಕೂಡ ಹಾಗೆ.
ಅದಕ್ಕಾಗಿ ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಅಂದರೆ ಅವತ್ತಿಂದ ಅವತ್ತೇ ಮುಗಿಸ್ಕೊಳ್ಳೋದು. ಸೊ ಎವ್ರಿ ಡೇ ಯು ಶುಡ್ ಬಿ ರೆಗ್ಯುಲರ್ ವಿತ್ ಯುವರ್ ಕರೆಂಟ್ ಅಫೇರ್ಸ್ ಅಪ್ಡೇಟ್ಸ್. ಸೊ ಹಾಗೆ ಹೇಳ್ತಾ ನಮ್ಮ ಇನ್ಫಾರ್ಮೇಷನ್ ಸೋರ್ಸಸ್ ಈ ಕರೆಂಟ್ ಅಫೇರ್ಸ್ ಪ್ರಿಪೇರ್ ಮಾಡೋಕ್ಕೆ ಯಾವ್ಯಾವುದು ಅಂದರೆ ಮೇನ್ಲಿ PIB, ಹಿಂದೂ, ವಿಜಯವಾಣಿ ಮತ್ತು ಪ್ರಜಾವಾಣಿ. ಇದ್ರ ಜೊತೆಗೆ ಕೆಲವೊಂದು ರಿಲಿವೆಂಟ್ ಆರ್ಟಿಕಲ್ಸ್ನ ವಿಜಯ ಕರ್ನಾಟಕ, ಇಂಡಿಯನ್ ಎಕ್ಸ್ಪ್ರೆಸ್, ಎಕನಾಮಿಕ್ ಟೈಮ್ಸ್, ಟೈಮ್ಸ್ ಆಫ್ ಇಂಡಿಯಾ, ಡೌನ್ ಟು ಅರ್ತ್, ಆಮೇಲೆ ಪ್ರಿಂಟ್, ಈ ಒಂದು ಸೋರ್ಸಸ್ಸಿಂದ ಕೂಡ ನಾವು ತೊಗೊಂಡಿರ್ತೀವಿ. ಸೊ ಇಷ್ಟು ಒಂದು ಸೋರ್ಸಸ್ಸಿಂದ ಪರೀಕ್ಷೆಗೆ ಯಾವುದು ರಿಲಿವೆಂಟ್ ಅಂತ ಅನಿಸುತ್ತೋ ಅದನ್ನು ತೆಗೆದುಕೊಂಡು ಮತ್ತೆ ಫರ್ದರ್ ಅದನ್ನು ಎನ್ರಿಚ್ ಮಾಡಿ ಪರೀಕ್ಷೆ ದೃಷ್ಟಿಯಿಂದ ಏನು ಎಕ್ಸ್ಟ್ರಾ ವ್ಯಾಲ್ಯೂ ಇನ್ಫಾರ್ಮೇಷನ್ ನಾವು ಆ್ಯಡ್ ಮಾಡಬೇಕು ಅದನ್ನು ಆ್ಯಡ್ ಮಾಡಿ ತಮ್ಮಗಳ ಮುಂದೆ ಪ್ರೆಸೆಂಟ್ ಮಾಡ್ತಿರ್ತೀವಿ. ಸೊ ಇಟ್ ಟೇಕ್ಸ್ ಅ ಹೆಲ್ ಲಾಟ್ ಆಫ್ ಎಫರ್ಟ್ಸ್. ಸೊ ಹಾಗಾಗಿ ಇದರ ಸದುಪಯೋಗ ಯಾರೂ ಮಿಸ್ ಮಾಡ್ಕೊಳ್ಳದೆ ತೆಗೆದುಕೊಳ್ಬೇಕು. ಹಾಗಾದರೆ ಫಸ್ಟ್ ಟಾಪಿಕ್ ಇಸ್ ಪಕ್ಷಾಂತರ ನಿಷೇಧ ಕಾನೂನು ಅಥವಾ ಆ್ಯಂಟಿ ಡಿಫೆಕ್ಷನ್ ಲಾ. ಇತ್ತೀಚೆಗೆ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಬ್ಯಾಂಗ್ಳೂರಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಬಂದಿರ್ತಾರೆ. ಸೊ ಒಂದು ಮಾತಿನ ಸಂದರ್ಭದಲ್ಲಿ ಮಾತಾಡ್ತಾ ಅವ್ರು ಏನು ಹೇಳ್ತಾರೆ, ಪಕ್ಷಾಂತರ ನಿಷೇಧ ಕಾನೂನು ಅಥವಾ ಆ್ಯಂಟಿ ಡಿಫೆಕ್ಷನ್ ಲಾ ಹ್ಯಾಸ್ ಬಿಕಮ್ ಡಿಫಂಕ್ಟ್, ಅಂದರೆ ತಕ್ಕ ಮಟ್ಟಿಗೆ ಅದು ಕಾರ್ಯರೂಪದಲ್ಲಿ ಇಲ್ಲ. ಯಾಕೆ ಈ ಥರ ಹೇಳ್ತಾರೆ ಅಂದರೆ, ಈ ಒಂದು ಕಾನೂನು ಇದ್ದರೂ ಸಹ ಶಾಸಕರ ಪಕ್ಷಾಂತರ ಪರ್ವ ನಿಲ್ಲಿಸಲಾಗ್ತಾ ಇಲ್ಲ. ಜೊತೆಗೆ ಈ ಪರ್ವದ ವಿರುದ್ಧ ಯಾರೇ ಒಂದು ಸುಪ್ರೀಂ ಕೋರ್ಟ್ ಅಥವಾ ಕೋರ್ಟಿನ ಇನ್ ಜನರಲ್ ಮೆಟ್ಟಿಲು ಏರಿದ್ರು ಸಹ ಅದು ಬೇಗ ಒಂದು ರಿಸಲ್ಟ್ಸ್ ಕೊಡ್ತಾ ಇಲ್ಲ, ಜಜ್ಮೆಂಟ್ ಕೊಡ್ಲಿಕ್ಕಾಗ್ತಾ ಇಲ್ಲ. ಯಾಕಂದರೆ ವರ್ಷಾನುಗಟ್ಟಲೆ ಈ ಒಂದು ಕೇಸ್ ಡ್ರ್ಯಾಗ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ ಒಂದು 2 ರೀಸನ್ನಿಂದ ಪಕ್ಷಾಂತರ ನಿಷೇಧ ಕಾನೂನು ಅಷ್ಟೊಂದು ಎಫಿಷಿಯೆಂಟಾಗಿ ರನ್ ಆಗ್ತಾ ಇಲ್ಲ. ಆದ ಕಾರಣ ಕೆಲವೊಂದು ತಿದ್ದುಪಡಿಗಳು ಅಥವಾ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳನ್ನ ತರುವ ಮೂಲಕ ಇದನ್ನು ಸ್ಟ್ರೆಂಥನ್ ಮಾಡಿ ಇನ್ನೂ ಸಿಗ್ನಿಫಿಕೆಂಟಾಗಿ ಇಂಪ್ರೂವ್ ಮಾಡುವಂಥ ಅವಶ್ಯಕತೆ ಇದೆ ಅಂತ ಉಪರಾಷ್ಟ್ರಪತಿಗಳು ಹೇಳ್ತಾರೆ. ಸೊ ಹಾಗಾದರೆ ಏನಿದು ಪಕ್ಷಾಂತರ ನಿಷೇಧ ಕಾನೂನು? ಸ್ನೇಹಿತರೆ, 52nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಅಥವಾ 52ನೇ ತಿದ್ದುಪಡಿ ಕಾಯ್ದೆ ಮುಖಾಂತರ ಇದನ್ನು ನಮ್ಮ ಭಾರತ ಸಂವಿಧಾನದ 10th ಶೆಡ್ಯೂಲಲ್ಲಿ ಇನ್ಸರ್ಟ್ ಮಾಡಿರುವಂಥ ಲಾ ಇದು. ಸೊ ಇದನ್ನು ನಾವು ಕನ್ನಡದಲ್ಲಿ ಪಕ್ಷಾಂತರ ವಿರೋಧಿ ಕಾನೂನು ಅಥವಾ ಇಂಗ್ಲೀಷಲ್ಲಿ ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಕರಿತೀವಿ. ಸಿಂಪಲಾಗಿ ಹೇಳೋದಾದರೆ, ಈ ಒಂದು ಕಾನೂನು ಎಲೆಕ್ಷನ್ ಆದ ನಂತರ ಅಧಿಕಾರದ ಆಸೆಗೋಸ್ಕರ MLAಗಳಾಗಲಿ ಅಥವಾ MP ಗಳಾಗಲಿ ತಮ್ಮ ಪಕ್ಷವನ್ನು ಬಿಟ್ಟು ಯಾವ ಪಕ್ಷ ಗೌರ್ಮೆಂಟ್ ಫಾರ್ಮ್ ಮಾಡೋ ಒಂದು ವರ್ಜಲ್ಲಿರುತ್ತೋ ಅಂಥ ಒಂದು ಪಕ್ಷಗಳನ್ನು ಸೇರದೇ ಇರಲಿ ಅಂತ ಪ್ರಿವೆಂಟ್ ಮಾಡುವಂಥ ಕಾನೂನು ಇದಾಗಿರುತ್ತೆ. ಪಕ್ಷಾಂತರ ವಿರೋಧಿ ಕಾನೂನು, 52ನೇ ತಿದ್ದುಪಡಿ ಕಾಯ್ದೆ ಮತ್ತು ಭಾರತದ 10ನೇ ಶೆಡ್ಯೂಲ್. ಸೊ ಇಲ್ಲಿ ಎಲ್ಲ ರೀತಿ MP ಮತ್ತು MLAಗಳಿಗೂ ಈ ಒಂದು ಲಾ ಅಪ್ಲಿಕೇಬಲ್ ಆಗುತ್ತೆ. ಎಲ್ಲ ರೀತಿ ಅಥವಾ ಎಲ್ಲ ವರ್ಗ ಅಂದರೆ ಚುನಾಯಿತ ಪ್ರತಿನಿಧಿಗಳು, ಸ್ವತಂತ್ರ ಪ್ರತಿನಿಧಿಗಳು, ಜೊತೆಗೆ ಪಕ್ಷೇತರ ಶಾಸಕರು ಅಥವಾ MP ಗಳು. ಸೊ 3 ವರ್ಗದವರಿಗೂ ಈ ಒಂದು ಕಾನೂನು ಅನ್ವಯ ಆಗುತ್ತೆ. ಅದಾದಮೇಲೆ ಈ ಕಾನೂನು 3 ಸನ್ನಿವೇಶಗಳನ್ನು ಹೇಳುತ್ತೆ. ಸೊ ಈ 3 ಸನ್ನಿವೇಶಗಳಲ್ಲಿ ಈ ಪಕ್ಷಾಂತರ ಕಾಯ್ದೆ ಅಥವಾ ಪಕ್ಷಾಂತರ ವಿರೋಧಿ ಕಾನೂನು ಅಪ್ಲಿಕೇಬಲ್ ಆಗುತ್ತೆ. ಮೊದಲನೇದಾಗಿ, ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸದಸ್ಯ ಒಂದು ರಾಜಕೀಯ ಪಕ್ಷದಿಂದ ಟಿಕೆಟ್ ತೆಗೆದುಕೊಂಡು ಚುನಾಯಿತ ಆದ ನಂತರ ಅಥವಾ ಎಲೆಕ್ಷನ್ ವಿನ್ ಆದ ನಂತರ ಅಧಿಕಾರದ ಆಸೆಗೋಸ್ಕರ ಬೇರೆ ಪಕ್ಷಕ್ಕೆ ಹೋದರೆ ಅಂಥ ಸಂದರ್ಭದಲ್ಲಿ ಅವನನ್ನು ಸಸ್ಪೆಂಡ್ ಮಾಡಬಹುದು ಅಥವಾ ಈ ಒಂದು ಆ್ಯಂಟಿ ಡಿಫೆಕ್ಷನ್ ಲಾ ಇದರ ಪ್ರೊವಿಷನ್ಸ್ ಅಡಿಯಲ್ಲಿ ಅವನ ವಿರುದ್ಧ ವಿಚಾರಣೆಯನ್ನು ಮುಂದುವರಿಸಬಹುದು ಅಥವಾ ವಿಚಾರಣೆಯನ್ನು ಶುರು ಮಾಡ್ಬೋದು ಅಂತ ಹೇಳುತ್ತೆ. ಮೊದಲನೇ ಕೇಸ್, ಚುನಾಯಿತ ಸದಸ್ಯನೊಬ್ಬ ತಾನು ಚುನಾಯಿತನಾದ ಪಕ್ಷವನ್ನು ಬಿಟ್ಟು ಬೇರೊಂದು ಪಕ್ಷಕ್ಕೆ ಹೋಗುವುದು, ಇದು ಫಸ್ಟ್ ಕೇಸ್. ಸೆಕೆಂಡ್ ಕೇಸ್, ಎಕ್ಸಿಸ್ಟಿಂಗ್ ಪಕ್ಷದಲ್ಲೇ ಇದ್ಕೊಂಡು ಸಂಸತ್ತಿನಲ್ಲಿ ಅಥವಾ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಪಕ್ಷ ತೆಗೆದುಕೊಳ್ಳುವಂಥ ಒಂದು ನಿರ್ಣಯಕ್ಕೆ ವಿರುದ್ಧವಾಗಿ ತಮ್ಮ ನಿರ್ಣಯವನ್ನು ಮಂಡಿಸುವುದು ಅಥವಾ ಅದರ ವಿರುದ್ಧವಾಗಿ ಓಟನ್ನು ಮಾಡುವುದು. ಅಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಆ್ಯಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ವಿರೋಧಿ ಕಾನೂನಿನ ಪ್ರೊವಿಷನ್ಸನ್ನು ಅಪ್ಲೈ ಮಾಡ್ಬೋದು. ಸೊ ಇದಾದ ಮೇಲೆ ಒಬ್ಬ ಸ್ವತಂತ್ರ ಅಭ್ಯರ್ಥಿ ಚುನಾವಣೆಯ 6 ತಿಂಗಳ ನಂತರ ರಾಜಕೀಯ ಪಕ್ಷವೊಂದಕ್ಕೆ ಸೇರಿದರೆ ಅಲ್ಲೂ ಕೂಡ ಈ ಒಂದು ಪ್ರಾವಿಷನ್ಸ್ ಅಥವಾ ಈ ಒಂದು ಕಾನೂನಿನ ಪ್ರಾವಿಷನ್ಸ್ ಅಪ್ಲಿಕೇಬಲ್ ಆಗುತ್ತೆ. ಸೊ ಈ ಸಂದರ್ಭಗಳಲ್ಲಿ, ಮೇಲಿನ 2 ಸಂದರ್ಭಗಳಲ್ಲಿ ಶಾಸಕರು ಪಕ್ಷವನ್ನು ಬದಲಾಯಿಸುವ ಅಥವಾ ಹೊಸ ಪಕ್ಷವನ್ನು ಸೇರುವ ಕಾರ್ಯ ಮಾಡಿದರೆ ಆಗ ಅವರು ತಮ್ಮ ಚುನಾಯಿತ ಶಾಸಕಾಂಗದ ಸ್ಥಾನವನ್ನು ಕಳೆದುಕೊಳ್ಳುತ್ತಾರೆ, ಸ್ಪಷ್ಟವಾಗಿ ಕಾನೂನು ಹೇಳುತ್ತೆ. ಇದಾದ ನಂತರ 3ನೇ ಸಿನಾರಿಯೋ ಅಥವಾ 3ನೇ ಕೇಸ್ ಅಂದರೆ ನಾಮಿನೇಟೆಡ್ ಮೆಂಬರ್ಸ್, ಯಾರು ನಾಮನಿರ್ದೇಶಿತ ಸದಸ್ಯರೊಬ್ಬರು ಶಾಸಕಾಂಗದ ಅಥವಾ ಸಂಸತ್ತಿನ ಸದಸ್ಯರಾದ 6 ತಿಂಗಳ ಒಳಗೆ ಅವರು ಒಂದು ರಾಜಕೀಯ ಪಕ್ಷವೊಂದನ್ನು ಸೇರಬಹುದು. ನಾಮಿನೇಟೆಡ್ ಮೆಂಬರ್ಸ್ ಯೂಶ್ವಲಿ ಯಾವುದೇ ಪಕ್ಷಕ್ಕೂ ಒಂದು ಹೊಂದಿಕೊಂಡಿರಲ್ಲ ಅಥವಾ ಅಟ್ಯಾಚ್ಮೆಂಟ್ ಇರಲ್ಲ. ಸೊ ಅಂಥ ಒಂದು ಸದಸ್ಯರು 6 ತಿಂಗಳು ಅವರು ಸೆಲೆಕ್ಟ್ ಆಗಿ 6 ತಿಂಗಳ ಒಳಗೆ ಯಾವುದೇ ಅವ್ರಿಗೆ ಇಷ್ಟ ಆದಂಥ ಪಕ್ಷವನ್ನು ಸೇರಬಹುದು. ಅಕಸ್ಮಾತ್ 6 ತಿಂಗಳ ನಂತರ 6 ತಿಂಗಳಾದಮೇಲೆ ಅವರು ಒಂದು ಈ ಆ್ಯಕ್ಟ್ ಮಾಡಿದ್ರೆ ಅಥವಾ ಬೇರೆ ಪಕ್ಷವನ್ನು ಸೇರುವಂಥ ಕೆಲಸ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಅವರನ್ನು ಸಸ್ಪೆಂಡ್ ಮಾಡ್ಬೋದು ಅಥವಾ ಅವರ ಸದಸ್ಯತ್ವವನ್ನು ರಿವೋಕ್ ಮಾಡ್ಬೋದು.
ಸೊ ಸ್ಪಷ್ಟವಾಗಿ ಇದನ್ನು ಕೂಡ ಹೇಳುತ್ತೆ. ಸೊ 3 ಸಿನಾರಿಯೋ ಬಂತು. ಮೊದಲನೇದಾಗಿ ಯಾವ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದಿರ್ತಾರೆ ಅಂಥ ಪಕ್ಷವನ್ನು ಚುನಾವಣೆ ಆದಮೇಲೆ ಬಿಟ್ಟು ಹೋಗೋದು. ಎರಡನೇದು ಸಂಸತ್ತಿನಲ್ಲಿ ಅಥವಾ ಸದನದಲ್ಲಿ ಪಕ್ಷದ ಡಿಸಿಷನ್ ವಿರುದ್ಧವಾಗಿ ತಮ್ಮ ಒಂದು ನಿರ್ಣಯವನ್ನು ಮಂಡಿಸುವುದು. ಮೂರನೇದು ನಾಮನಿರ್ದೇಶಿತ ಸದಸ್ಯರು ಅಥವಾ ನಾಮಿನೇಟೆಡ್ ಮೆಂಬರ್ಸ್ 6 ತಿಂಗಳಾದ ಮೇಲೆ ಬೇರೆ ಒಂದು ಪಕ್ಷವನ್ನು ಸೇರುವುದು. ಸೊ ಈ 3 ಸಿನಾರಿಯೋಲ್ಲಿ ಪಕ್ಷಾಂತರ ವಿರೋಧಿ ಕಾನೂನು ಮತ್ತು ಅದರಡಿಯಲ್ಲಿರುವ ಪ್ರಾವಿಷನ್ಸ್ ಅಪ್ಲೈ ಆಗುತ್ತೆ. ನಂತರ ಅನರ್ಹತೆಗೆ ಸಂಬಂಧಿಸಿದ ಕೆಲವು ವಿಷಯಗಳು. ಈ ಅನರ್ಹತೆಗೆ ಸಂಬಂಧಿಸಿದ ವಿಷಯವನ್ನು ಡಿಸೈಡ್ ಮಾಡೋದು ಅಥವಾ ಇದರ ಅಲ್ಟಿಮೇಟ್ ಡಿಸಿಷನ್ ನಿರ್ಧರಿಸುವಂಥದ್ದು ಯಾರ ಕೈಲಿರುತ್ತೆ ಅಂದರೆ ಶಾಸಕಾಂಗದ ಅಧ್ಯಕ್ಷರು. ನಮ್ಮ ಲೋಕಸಭೆಯಲ್ಲಿ ಸ್ಪೀಕರ್ಗಿರುತ್ತೆ, ರಾಜ್ಯಸಭೆಯಲ್ಲಿ ಚೇರ್ಮನ್ಗಿರುತ್ತೆ, ಹಾಗೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಸ್ಪೀಕರ್ಗಿರುತ್ತೆ. ಸೊ ಈ ಸಭೆಯ ಅಧಿಕಾರಿಗಳು ಅಥವಾ ಅಧ್ಯಕ್ಷರು ಏನಿರ್ತಾರೆ ಅವರಿಗೆ ಮಾತ್ರ ಈ ಕಾನೂನಿನ ಅಡಿಯಲ್ಲಿ ಪ್ರಾವಿಷನ್ಸ್ ಅಪ್ಲೈ ಆಗುತ್ತಿಲ್ಲ ಅಂತ ಡಿಸೈಡ್ ಮಾಡುವಂಥ ಅಲ್ಟಿಮೇಟ್ ಅಧಿಕಾರ ಅಥವಾ ಅಲ್ಟಿಮೇಟ್ ಪವರ್ ಇರುತ್ತೆ. ಇದ್ರ ಜೊತೆಗೆ ಕಾನೂನಿನಡಿ ಈ ಒಂದು 10th ಶೆಡ್ಯೂಲಲ್ಲಿ ಪಕ್ಷಾಂತರ ವಿರೋಧಿ ಕಾನೂನು ಏನಿದೆ ಇದರ ಅಡಿಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಕಾನೂನಿನಲ್ಲಿ ಯಾವುದೇ ಸಮಯದ ಮಿತಿಯನ್ನು ಹೇರಲಾಗಿಲ್ಲ ಅಥವಾ ನಿರ್ದಿಷ್ಟಪಡಿಸಲಾಗಿಲ್ಲ. ಕಾನೂನು ಹೇಳುತ್ತೆ 10th ಶೆಡ್ಯೂಲ್ ಏನಂತ, ಡಿಸಿಷನ್ ಇಷ್ಟೇ ದಿನಗಳು ಅಥವಾ ಇಷ್ಟೇ ತಿಂಗಳ ಒಳಗಡೆ ತಗೊಳ್ಳೇಬೇಕಾದಂಥ ಪರಿಸ್ಥಿತಿ ಇದೆ ಅಂತ ಹೇಳಲ್ಲ. ಬಟ್ ಇದನ್ನು ಮಿಸ್ಯೂಸ್ ಮಾಡಿಕೊಂಡು ಎಷ್ಟೋ ಜನ ರೂಲಿಂಗ್ ಪಾರ್ಟಿಗೆ ಬಿಲಾಂಗ್ ಆದಂತಹ ಸ್ಪೀಕರ್ಸ್ ಏನು ಮಾಡ್ತಾಯಿದ್ರು, ಪೆಂಡಿಂಗ್ ಇಡ್ತಾಯಿದ್ರು ಕೇಸಸ್ನ, ಅವ್ರನ್ನ ಸಸ್ಪೆಂಡ್ ಮಾಡಿ ಕೇಸಸನ್ನು ಪೆಂಡಿಂಗ್ ಇಡ್ತಾಯಿದ್ರು. ಸೊ ಇದನ್ನು ಗಣನೆಗೆ ತೆಗೆದುಕೊಂಡು ಕಳೆದ ವರ್ಷ ಅಂದರೆ 2021ರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಕಾನೂನು ಅಥವಾ ಪಕ್ಷಾಂತರ ವಿರೋಧಿ ಪ್ರಕರಣಗಳನ್ನು 3 ತಿಂಗಳ ಅವಧಿಯಲ್ಲಿ ಶಾಸಕಾಂಗದ ಅಧ್ಯಕ್ಷರು ತೀರ್ಮಾನಿಸಬೇಕು. ಅಂದರೆ ಸ್ಪೀಕರ್ ಹ್ಯಾಸ್ ಟು ಡಿಸೈಡ್ ವಿದಿನ್ 3 ಮಂತ್ಸ್. ಮೊದಲು ಮಾಡ್ತಾ ಇದ್ದಂಗೆ 3 ತಿಂಗಳು 6 ತಿಂಗಳು 1 ವರ್ಷ ಅವ್ರ ಸದಸ್ಯತ್ವನೇ ಮುಗಿದೋಗ್ತಾ ಇತ್ತು. ಸೊ ಆ ಥರ ಮಾಡೋಂಗಿಲ್ಲ. ಯಾಕಂದರೆ ಅವರು ಚುನಾಯಿತ ಪ್ರತಿನಿಧಿಗಳು. ಅವರು ತಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರುವಂಥ 10 ಲಕ್ಷ ಅಥವಾ ಒಂದು 5 ಲಕ್ಷ ಜನರನ್ನು ಪ್ರತಿನಿಧಿಸ್ತಾ ಇರ್ತಾರೆ. ಅವರ ಇಮೋಷನ್ಸ್ನ, ಅವರ ಸೌಲಭ್ಯಗಳು ಅಥವಾ ಅವರ ಆಕಾಂಕ್ಷೆಗಳನ್ನು ಇವರು ರಿಪ್ರೆಸೆಂಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರ ಒಂದು ಸಸ್ಪೆನ್ಷನ್ ರಿಲೇಟೆಡ್ ಡಿಸಿಷನ್ನ 3 ತಿಂಗಳ ಅವಧಿಯೊಳಗೆ ತೆಗೆದುಕೊಳ್ಬೇಕು. ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅಂತ ಸ್ಪೀಕರ್ಸ್ಗೆ ಸುಪ್ರೀಂ ಕೋರ್ಟ್ ಒಂದು ನಿರ್ಬಂಧವನ್ನು ಹೇರಿರುತ್ತೆ. ನಂತರ ಈ ಪಕ್ಷಾಂತರ ಕಾನೂನು ವಿರೋಧಿ ಎಲ್ಲ ಸಂದರ್ಭಗಳಲ್ಲೂ ಅಪ್ಲೈ ಆಗಲ್ಲ. ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ, ಕೆಲವೊಂದು ವಿನಾಯಿತಿಗಳಿದ್ದಾವೆ. ಯಾವ್ಯಾವ ವಿನಾಯಿತಿ ಅಂದರೆ, ಮೊದಲನೇದಾಗಿ ಕನಿಷ್ಠ 3/2 ಶಾಸಕರು ಒಂದು ಪಕ್ಷದ ಶಾಸಕರು ತಾವು ಬೇರೆ ಪಕ್ಷದೊಂದಿಗೆ ವಿಲೀನವಾಗ್ತಿದ್ದೀವಿ ಅಂತ ಹೇಳಿದರೆ ಅಂಥ ಸಂದರ್ಭದಲ್ಲಿ ಈ ಕಾನೂನಿನ ಅಡಿಯಲ್ಲಿ ಆ ಶಾಸಕರನ್ನ ಏನು ಸಸ್ಪೆಂಡ್ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ XYZ ಅನ್ನೋ ಒಂದು ಪಾರ್ಟಿ ಇದೆ, ಇನ್ನೊಂದು ABC ಅನ್ನೋ ಪಾರ್ಟಿ ಇದೆ. ABC ರೂಲಿಂಗ್ ಪಾರ್ಟಿ ಆಗಿರುತ್ತೆ, ರೂಲಿಂಗ್ ಗೌರ್ಮೆಂಟ್ ಆಗಿರುತ್ತೆ. XYZಲ್ಲಿ 30 ಶಾಸಕರು ಇರ್ತಾರೆ ಅಂದ್ಕೊಳ್ಳಿ. ಆ 30 ಶಾಸಕರಲ್ಲಿ 20 ಶಾಸಕರು ಒಕ್ಕೊರಲಿನಿಂದ ಅಥವಾ ಒಮ್ಮತದಿಂದ ನಾವು ABC ಪಾರ್ಟಿಗೆ ಜಂಪ್ ಆಗ್ತೀವಿ ಅಥವಾ ನಮ್ಮ ಇಷ್ಟ ಇದು, ನಾವು ಈ ಪಕ್ಷ ಬಿಟ್ಟು ಆ ಪಕ್ಷಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಅಂಥ ಸಂದರ್ಭದಲ್ಲಿ ಈ ಆ್ಯಂಟಿ ಡಿಫೆಕ್ಷನ್ ಲಾ ಪ್ರೊವಿಷನ್ಸ್ ಅಪ್ಲೈ ಆಗಲ್ಲ ಅಥವಾ ಅಪ್ಲಿಕೇಬಲ್ ಆಗಲ್ಲ. ಸೊ ಅದನ್ನು ನಾವು ಏನಂತ ಕರಿತೀವಿ, ಮರ್ಜರ್ ಅಂತ ಕರಿತೀವಿ. ಅದನ್ನು ಡಿಫೆಕ್ಷನ್ ಅನ್ನಲ್ಲ, ಮರ್ಜರ್ ಅಂತ ಕರಿತೀವಿ ಅಥವಾ ವಿಲೀನಗೊಳ್ಳುವಿಕೆ ಅಂತ ಕರಿತೀವಿ. ಸೊ ಅಂಥ ಸಂದರ್ಭದಲ್ಲಿ ಈ XYZ ಒಂದು ಪಕ್ಷದಲ್ಲಿರುವಂಥ ಉಳಿದಂಥ 10 ಜನರು ಆ ಪಕ್ಷದಲ್ಲಿರ್ತಾರೆ, ಜೊತೆಗೆ ಹೋದಂಥ 20 ಜನರು ಹೊಸ ಪಕ್ಷಕ್ಕೆ ಹೋಗ್ತಾರೆ, ಯಾರೂ ಸಸ್ಪೆಂಡ್ ಆಗಲ್ಲ. ಸೊ ಇದು ಫಸ್ಟ್ ಎಕ್ಸೆಪ್ಷನ್. ಇದ್ರ ಜೊತೆಗೆ ತಮ್ಗೆ ಗೊತ್ತಿರೋಂಗೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಇನ್ನು ಸ್ಪೀಕರ್ಸ್ ಏನಿರ್ತಾರೆ ಅಥವಾ ಚೇರ್ಮನ್ ಏನಿರ್ತಾರೆ, ಯೂಶ್ವಲಿ ಇವರು ಈ ಸ್ಥಾನ ಅಲಂಕರಿಸಿದ ಮೇಲೆ ಕೆಲವು ತಿಂಗಳು ಅಥವಾ ಆ ಒಂದು ಸೀಟಲ್ಲಿ ಇರೋವರೆಗೂ ತಮ್ಮ ಪಕ್ಷದ ಒಂದು ಸದಸ್ಯತ್ವವನ್ನು ಇವರು ಬಿಡಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅದನ್ನು ಡಿಫೆಕ್ಷನ್ ಅಂತ ಕರೆಯಲ್ಲ ನಾವು. ಯಾಕಂದರೆ ಆ ಚೇರ್ಮನ್ಶಿಪ್ಪು ಅಥವಾ ಸ್ಪೀಕರ್ಶಿಪ್ಪು ಟರ್ಮ್ ಮುಗಿದ ಮೇಲೆ ಮತ್ತೆ ವಾಪಸ್ ಬಂದು ಅವ್ರ ಪಕ್ಷ ಜಾಯ್ನ್ ಆಗ್ಬೋದು. ಇಲ್ಲಿ ಆ್ಯಂಟಿ ಡಿಫೆಕ್ಷನ್ ಲಾ ಪ್ರೊವಿಷನ್ಸ್ ಅಥವಾ ಪಕ್ಷಾಂತರ ವಿರೋಧಿ ಕಾನೂನು ಅಪ್ಲೈ ಆಗಲ್ಲ, ಅದ್ರ ಪ್ರೊವಿಷನ್ಸು ಅಪ್ಲೈ ಆಗಲ್ಲ, ಜೊತೆಗೆ ಅವ್ರು ಸಸ್ಪೆಂಡ್ ಸಹ ಆಗಲ್ಲ. ಇದ್ರ ಜೊತೆಗೆ ಎಷ್ಟೇ ಒಳ್ಳೆಯ ಉದ್ದೇಶ ಇಟ್ಕೊಂಡ್ರೂ ಟೀಕೆಗಳು ಸರ್ವೇ ಸಾಮಾನ್ಯ. ಸೊ ಈ ಕಾನೂನಿನ ಕುರಿತು ಮೇನು ವಿರೋಧಿಸುವ ಟೀಕೆ ಏನೆಂದರೆ, ವ್ಯಕ್ತಿಗಳನ್ನು ಅಥವಾ ಸದಸ್ಯರನ್ನು ಅಥವಾ ರೀಪ್ರೆಸೆಂಟೇಟಿವ್ಸ್ ಯಾರಿರ್ತಾರೆ ಅವರನ್ನು ಮತದಾರರು ಆಯ್ಕೆ ಮಾಡುತ್ತಾರೆ ಹೊರತು ಪಕ್ಷಗಳನ್ನಲ್ಲ. ಸೊ ಮತದಾರರು ಆಯ್ಕೆ ಮಾಡೋದು BJP ಬರಲಿ, ಕಾಂಗ್ರೆಸ್ ಬರಲಿ ಅಥವಾ JDS ಬರಲಿ ಅಂತ ಮಾಡಲ್ಲ. ದಟ್ ಮೈಟ್ ನಾಟ್ ಬಿ ಟ್ರೂ ಇನ್ ರೀಸೆಂಟ್ ಸಿನಾರಿಯೋ, ಬಟ್ ಅಟ್ಲೀಸ್ಟ್ ಇನ್ ಮೋಸ್ಟ್ ಆಫ್ ದಿ ಕೇಸಸ್ ವ್ಯಕ್ತಿಗಳನ್ನು ನೋಡಿಬಿಟ್ಟು ವೋಟ್ ಹಾಕ್ತಾರೆ. ಸೊ ಹಾಗಾಗಿ ಮತದಾರರು ವ್ಯಕ್ತಿಗಳನ್ನು ಅಥವಾ ರೀಪ್ರೆಸೆಂಟೇಟಿವ್ಸ್ನ ನಮಗೆ ಇವ್ರು ಒಳ್ಳೇದು ಮಾಡ್ತಾರೆ ಅಂತ ಒಂದು ಭಾವನೆ ಬಂದರೆ ಅಂಥವ್ರನ್ನ ಆರಿಸಿ ಅಸೆಂಬ್ಲಿಗೆ ಅಥವಾ ಸಂಸತ್ಗೆ ಕಳಿಸ್ತಾರೆ. ಸೊ ಪಕ್ಷಗಳನ್ನು ಅವರು ಆರಿಸಲ್ಲ. ಆದ್ದರಿಂದ ಪಕ್ಷಾಂತರ ವಿರೋಧಿ ಕಾನೂನು ನಿರರ್ಥಕವಾಗಿದೆ. ಯಾಕಂದರೆ
ಈ ಪಕ್ಷಾಂತರ ವಿರೋಧಿ ಕಾನೂನಿನಡಿಯಲ್ಲಿ ರಿಪ್ರೆಸೆಂಟೇಟಿವ್ಸ್ನ ಸಸ್ಪೆಂಡ್ ಮಾಡಿ ಅವ್ರನ್ನ ಹೊರಗಡೆ ಕೂರಿಸ್ಬಿಟ್ರೆ ಅದು ಅಲ್ಟಿಮೇಟ್ಲಿ ಆ ಒಂದು ಕಾನ್ಸ್ಟಿಟ್ಯೂನ್ಸಿಲಿರುವಂಥ ನಾಗರಿಕರು ಅಥವಾ ಸಿಟಿಸನ್ಸ್ ಅವರ ಇಮೋಷನ್ಸ್ಗೆ ಹರ್ಟ್ ಮಾಡ್ದಂಗೆ ಅಥವಾ ಅವರ ಇಮೋಷನ್ಸ್ ಅಥವಾ ಡಿಸಿಷನ್ ವಿರುದ್ಧವಾಗಿ ಹೋದಂಗೆ ಆಗುತ್ತೆ. ಸೊ ಆದ ಕಾರಣ ತುಂಬ ಜನ ಕಾನೂನು ತಜ್ಞರು ಈ ಒಂದು ಕಾಯ್ದೆಯನ್ನು ವಿರೋಧಿಸ್ತಾರೆ. ಸೊ ಇಷ್ಟು ಪಕ್ಷಾಂತರ ವಿರೋಧಿ ಕಾಯ್ದೆ ಅಥವಾ ಕಾನೂನು, ಆ್ಯಂಟಿ ಡಿಫೆಕ್ಷನ್ ಲಾ, ಇದ್ರ ಬಗ್ಗೆ ತಿಳ್ಕೊಂಡಿರಬೇಕಾಗುತ್ತೆ. ಇನ್ನು ಮುಂದಿನ ಟಾಪಿಕ್ ಫಾಲಕ್ಲ್ಯಾಂಡ್ ದ್ವೀಪಗಳ ವಿವಾದ ಅಥವಾ ಫಾಲಕ್ಲ್ಯಾಂಡ್ಸ್ ಡಿಸ್ಪ್ಯೂಟ್. ಏನಾಯಿತು, ಅರ್ಜೆಂಟೀನಾದ ಫಾರಿನ್ ಮಿನಿಸ್ಟ್ರು ನಮ್ಮ ಭಾರತಕ್ಕೆ ಒಂದು ವಿಸಿಟ್ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆದಂಥ ಎಸ್ ಜಯಶಂಕರ್ ಇವರ ಜೊತೆ ಒಂದು ಅಗ್ರಿಮೆಂಟ್ ಅಥವಾ ಒಂದು ಕಮಿಷನ್ನ ಲಾಂಚ್ ಮಾಡಿದ್ದಾರೆ. ದಟ್ ಈಸ್ ಕಾಲ್ಡ್ ಆಸ್ ಭಾರತ ಮತ್ತು ಅರ್ಜೆಂಟೀನಾಗಳು ಫಾಲಕ್ಲ್ಯಾಂಡ್ ದ್ವೀಪಗಳ ಮೇಲಿನ ಯುನೈಟೆಡ್ ಕಿಂಗ್ಡಮ್ನೊಂದಿಗೆ ದಿ ಕಮಿಷನ್ ಫಾರ್ ಡೈಲಾಗ್, ಸಿಂಪಲಾಗಿ ಹೇಳಬೇಕಂದ್ರೆ ದಿ ಕಮಿಷನ್ ಫಾರ್ ಡೈಲಾಗ್ ವಿತ್ ಅರ್ಜೆಂಟೀನಾ ಟು ಸಾಲ್ವ್ ದಿ ಫಾಲಕ್ಲ್ಯಾಂಡ್ಸ್ ಐಲ್ಯಾಂಡ್ಸ್ ಡಿಸ್ಪ್ಯೂಟ್. ಫಾಲಕ್ಲ್ಯಾಂಡ್ ಐಲ್ಯಾಂಡ್ ಡಿಸ್ಪ್ಯೂಟ್ನ ಅಥವಾ ವಿವಾದವನ್ನು ಬಗೆಹರಿಸಲಿಕ್ಕೋಸ್ಕರ ಯಾರ ಜೊತೆ, ಯುನೈಟೆಡ್ ಕಿಂಗ್ಡಮ್ ಜೊತೆ ಬಗೆಹರಿಸಲಿಕ್ಕೋಸ್ಕರ ಇಂಡಿಯಾ ಮತ್ತು ಅರ್ಜೆಂಟೀನಾ ದಿ ಕಮಿಷನ್ ಫಾರ್ ಡೈಲಾಗ್ ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಲಿಕ್ಕೆ ಅವರೊಂದು ಸೈನ್ ಮಾಡಿದರು, ಅದನ್ನು ಉದ್ಘಾಟಿಸಿದರು. ಸೊ ಈ ಸಂಸ್ಥೆ ಕೆಲಸ ಏನಂದರೆ, ಈ ಸಂಸ್ಥೆಯಲ್ಲಿ ನಮ್ಮ ಭಾರತದ ಎಷ್ಟೋ ಜನ ಮಿನಿಸ್ಟರ್ಸ್ ಇದ್ದಾರೆ, ಎಷ್ಟೋ ಜನ ಎಂ ಪಿಗಳಿದ್ದಾರೆ. ಫಾರ್ ಎಕ್ಸಾಂಪಲ್ ಸುರೇಶ್ ಪ್ರಭು ಇದ್ದಾರೆ, ಅದರ ಜೊತೆಗೆ ಶಶಿ ತರೂರ್ ಇದ್ದಾರೆ. ಸೊ ಈ ಥರ ಮಹಾ ಮೇಧಾವಿಗಳು ಈ ಕಮಿಷನಲ್ಲಿ ಇರ್ತಾರೆ. ಸೊ ಇವ್ರ ಕೆಲಸ ಏನಂದರೆ ಅರ್ಜೆಂಟೀನಾದ ಪರವಾಗಿ ಒಂದು ಮಧ್ಯಸ್ಥಿಕೆ ವಹಿಸಿ ಅರ್ಜೆಂಟೀನಾ ಮತ್ತು ಇಂಗ್ಲೆಂಡ್ UK, ಸೊ ಇವರಿಬ್ಬರ ಮಧ್ಯಸ್ಥಿಕೆ ವಹಿಸಿ ಈ ವಿವಾದ ಏನಿದೆ ಆ ವಿವಾದ ಹೇಗೆ ಬಗೆಹರಿಸಬೇಕು, ಯಾರಿಗೆ ಈ ದ್ವೀಪಗಳು ಸೇರುತ್ತವೆ ಅನ್ನೋದು ಡಿಸೈಡ್ ಮಾಡುವಂಥ ಕೆಲಸ ನಮ್ಮ ಈ ಕಮಿಷನ್ದಾಗಿರುತ್ತೆ. ಸೊ ಎಲ್ಲಿದ್ದಾವೆ ಫಾಲಕ್ಲ್ಯಾಂಡ್ಸ್ ಐಲ್ಯಾಂಡ್ ಅಂತಕ್ಕೆ ನೀವು ಕೇಳ್ಬೋದು. ಇದು ಸೌತ್ ಅಮೇರಿಕಾದ ಸೌತಲ್ಲಿದ್ದಾವೆ, ದಕ್ಷಿಣ ಅಮೇರಿಕಾದ ದಕ್ಷಿಣದ ತುದಿಯಲ್ಲಿ ಈ ಒಂದು ದ್ವೀಪಗಳು ಇದ್ದಾವೆ. ಇದನ್ನು ನಾವು ಮಾಲ್ವಿನಾಸ್ ದ್ವೀಪಗಳು ಅಂತ ಕೂಡ ಕರಿತೀವಿ. ಸೊ ಈ ದ್ವೀಪ ಸಮೂಹವು ಒಟ್ಟಾಗಿ ಭೂಮಿಯ ದಕ್ಷಿಣ ಮತ್ತು ಪಶ್ಚಿಮ ಗೋಳಾರ್ಧದಲ್ಲಿ ನೆಲೆಗೊಂಡಿದ್ದಾವೆ. ಅಂದರೆ ಸೌತ್ ಮತ್ತು ವೆಸ್ಟರ್ನ್ ಹೆಮಿಸ್ಫಿಯರ್ ಮತ್ತು ಸದರ್ನ್ ಹೆಮಿಸ್ಫಿಯರ್ ಈ ಒಂದು ಭಾಗದಲ್ಲಿ ನಾವು ಫಾಲಕ್ಲ್ಯಾಂಡ್ ದ್ವೀಪಗಳನ್ನು ನೋಡ್ಬೋದು. ದೇ ಆರ್ ಸಿಚುವೇಟೆಡ್ ಟು ದಿ ಸೌತ್ ಆಫ್ ಸೌತ್ ಅಮೇರಿಕಾ. ಇದನ್ನು ಏನಂತ ಕರಿತೀವಿ, ಮಾಲ್ವಿನಾಸ್ ಐಲ್ಯಾಂಡ್ಸ್ ಕೂಡ ಅಂತ ಕರಿತೀವಿ. ಸೊ ಹಾಗಾದರೆ ಈ ವಿವಾದ ಹೇಗೆ ಶುರುವಾಯಿತು, ಸದ್ಯಕ್ಕೆ ಏನಿದೆ ಅಂತ ತಿಳ್ಕೊಳ್ಬೇಕಾದ್ರೆ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ಒಂದು ಟೈಮ್ ಲೈನ್ ಹೇಳ್ತೀನಿ. 5 ಸ್ಟೇಜ್ ಮಾಡ್ಕೊಳ್ಳಿ. ಮೊದಲನೇದಾಗಿ 1765ರಲ್ಲಿ ಸೊ ಕೊಲೋನಿಯಲ್ ಮೈಂಡ್ಸೆಟ್, ಅವಾಗ ಬ್ರಿಟಿಷರ ಆಡಳಿತದಲ್ಲಿ ಸೂರ್ಯ ಮುಳುಗೋದೇ ಇಲ್ಲ ಅಂತ ಹೇಳ್ತಾಯಿದ್ರು. ಯಾಕಂದರೆ ಅಷ್ಟು ತೆರನಾಗಿ ಅವರು ಅಕ್ವೈರ್ ಮಾಡ್ಕೊಂಡ್ಬಂದ್ಬಿಟ್ರು. ಜಗತ್ತಿನಾದ್ಯಂತ ಬೇರೆ ಬೇರೆ ಲ್ಯಾಂಡ್ಗಳನ್ನು ಅಥವಾ ದೇಶಗಳನ್ನು ಅವರು ಅಕ್ವೈರ್ ಮಾಡಿಕೊಂಡು ತಮ್ಮ ಸುಪರ್ದಿಯಲ್ಲಿ ಇಟ್ಕೊಂಡಿದ್ರು. ಸೊ ಅಂಥ ಒಂದು ಸಂದರ್ಭದಲ್ಲಿ ಈ ಫಾಲಕ್ಲ್ಯಾಂಡ್ ಐಲ್ಯಾಂಡ್ ಕೂಡ ಬ್ರಿಟಿಷರ ಆಳ್ವಿಕೆಯಲ್ಲಿ ಇತ್ತು. ಸೊ 1765ರಲ್ಲಿ ಬ್ರಿಟಿಷರು ಮೊದಲು ಫಾಲಕ್ಲ್ಯಾಂಡ್ ಐಲ್ಯಾಂಡ್ನ ಆಕ್ಯುಪೈ ಮಾಡ್ತಾರೆ. ಇದಾದಮೇಲೆ ಬ್ರಿಟಿಷ್ ಅಷ್ಟೇ ಇರಲಿಲ್ಲ, ಆವಾಗ ಯುರೋಪಿಯನ್ ಅಂತ ಕರಿತೀವಿ. ಬ್ರಿಟಿಷರ ಥರನೇ ಡಚ್ರಿದ್ದರು, ಸ್ಪ್ಯಾನಿಷ್ರಿದ್ದರು, ಸೊ ಪೋರ್ಚುಗೀಸ್ ಇದ್ದರು. ಎಲ್ಲರೂ ಕೂಡ ಈ ಕಾಲನೈಸೇಷನ್ ಮಾಡಲಿಕ್ಕೆ ಕಿತ್ತಾಡ್ತಾಯಿದ್ರು. ಸೊ ಮೊದಲನೇದಾಗಿ 1765ರಲ್ಲಿ ಫಸ್ಟ್ ಟೈಮ್ ಲೈನ್ ಬ್ರಿಟಿಷರು ಆಕ್ಯುಪೈ ಮಾಡ್ತಾರೆ. ನಂತರ ಒಂದು 5 ವರ್ಷ ಬಿಟ್ಕೊಂಡು ಸ್ಪ್ಯಾನಿಷ್ ಇದನ್ನು ಆಕ್ಯುಪೈ ಮಾಡುತ್ತೆ, ಬ್ರಿಟಿಷರನ್ನ ಓಡಿಸಿ. ಅದಾದಮೇಲೆ 1771ನಲ್ಲಿ ಮತ್ತೆ ಬ್ರಿಟಿಷ್ ಅದನ್ನು ಸ್ಪ್ಯಾನಿಷ್ ಕಡೆಯಿಂದ ಪಡೆದುಕೊಳ್ಳುತ್ತೆ. ಒಂದು ಯುದ್ಧದಲ್ಲಿ ಗೆದ್ದು ತನ್ನ ವಶಕ್ಕೆ ಫಾಲಕ್ಲ್ಯಾಂಡ್ ಐಲ್ಯಾಂಡ್ನ ಮತ್ತೆ ತೆಗೆದುಕೊಳ್ಳುತ್ತೆ. ಅದಾದಮೇಲೆ ಕೆಲವೊಂದು ಆರ್ಥಿಕ ಕಾರಣಗಳಿಂದಾಗಿ, ಯಾಕಂದರೆ ಎಷ್ಟೇ ದುಡ್ಡು ಬಂದರೂ ಅವ್ರ ಖರ್ಚಿಗೆ ಸಾಕಾಗಲ್ಲ. ಸೊ ಬಂದಿರೋದೆಲ್ಲ ಈ ಆಕ್ಯುಪೈ ಮಾಡೋದ್ರಲ್ಲಿ, ಯುದ್ಧದಲ್ಲಿ ಸ್ಪೆಂಡ್ ಮಾಡ್ತಾಯಿದ್ರು. ಸೊ ಅಂಥ ಒಂದು ಸಂದರ್ಭದಲ್ಲಿ ಸುಮಾರು 1774ನೇ ಇಸ್ವಿಯಲ್ಲಿ ಅವರಿಗೆ ಒಂದು ಆರ್ಥಿಕ ಸಂಕಷ್ಟ ಆಗುತ್ತೆ. ಸೊ ಆ ಆರ್ಥಿಕ ಕಾರಣಗಳಿಂದಾಗಿ ಆ ದ್ವೀಪ ಬಿಟ್ಟು ಹೋಗ್ತಾರೆ. ಸೊ ಅದಾದಮೇಲೆ ಸ್ಪೇನ್ 1811ರವರೆಗೆ ಈ ಪೂರ್ವ ಫಾಲಕ್ಲ್ಯಾಂಡ್, ಇದನ್ನು ಸೋಲೆಡಾಡ್ ದ್ವೀಪಗಳಂತೂ ಸಹ ಕರಿತೀವಿ, ಇಲ್ಲಿ ತನ್ನ ನಿಯಂತ್ರಣವನ್ನು ಇಟ್ಕೊಂಡಿತ್ತು. ಅದಾದಮೇಲೆ ಅರ್ಜೆಂಟೀನಾ 1816ರಲ್ಲಿ ಸ್ಪೇನಿಂದ ತನ್ನ ಸ್ವಾತಂತ್ರ್ಯ ಘೋಷಿಸಿದ ನಂತರ, ಏನು ಸ್ಪೇನ್ ಅಂಡರಲ್ಲಿತ್ತಲ್ಲ, ಆ ಸ್ಪೇನಿಂದ ತಾನು ಇಂಡಿಪೆಂಡೆಂಟ್ ಆಗ್ತಾ ಇದ್ದೀನಿ ಅಥವಾ ಸ್ವಾತಂತ್ರ್ಯ ಪಡಿತಾ ಇದ್ದೀನಿ ಅಂತ 1816ರಲ್ಲಿ ಡಿಕ್ಲೇರ್ ಮಾಡುತ್ತೆ. ಸೊ ಅದು ಡಿಕ್ಲೇರ್ ಮಾಡಿದ್ಮೇಲೆ ಫಾಲಕ್ಲ್ಯಾಂಡ್ ಐಲ್ಯಾಂಡ್ ಇದರ ಸುಪರ್ದಿಗೆ ಬರುತ್ತೆ, ಅರ್ಜೆಂಟೀನಾದ ಸುಪರ್ದಿಗೆ. ಸೊ ಎಲ್ಲ ಚೆನ್ನಾಗಿ ನಡೀತಾ ಇತ್ತು. 1940, 60, 70ರವರೆಗೂ ಚೆನ್ನಾಗಿ ನಡೀತಾ ಇತ್ತು. 80ರಲ್ಲಿ ಇಂಗ್ಲೆಂಡ್ ಬಂದುಬಿಟ್ಟು ಇದು ನನ್ನ ಅಡಿಯಲ್ಲಿದೆ, UK ಬಂದುಬಿಟ್ಟು ನನ್ನ ಅಡಿಯಲ್ಲಿದೆ ಅಂತ ಹೇಳುತ್ತೆ. ಸೊ ಅದನ್ನು ವಿರೋಧಿಸಿ ಅರ್ಜೆಂಟೀನಾ ಒಂದು ವಾರ್ ಡಿಕ್ಲೇರ್ ಮಾಡುತ್ತೆ, ಯುದ್ಧ. ಆ ಯುದ್ಧದಲ್ಲಿ ಆಬ್ವಿಯಸ್ಲಿ ಅರ್ಜೆಂಟೀನಾ ಡಿಫೀಟ್ ಆಗುತ್ತೆ ಅಥವಾ ಸೋಲು ನೋಡುತ್ತೆ. ಸೊ ಆ ಸೋತ ನಂತರ ಇಂಗ್ಲೆಂಡ್ ಫಾಲಕ್ಲ್ಯಾಂಡ್ ಐಲ್ಯಾಂಡ್ನ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತೆ. ಸೊ ಅದರ ಲೊಕೇಶನ್ ಇಂಗ್ಲೆಂಡ್ ಎಲ್ಲೋ ಒಂದು ಕಡೆ ಇದೆ, ಬಟ್ ಫಾಲಕ್ಲ್ಯಾಂಡಿಂದ ಸುಮಾರು ಸಾವಿರಾರು ಕಿಲೋಮೀಟರ್ಸ್ ದೂರ ಇದೆ. ಆದರೂ ಸಹ
ಫಾಲಕ್ಲ್ಯಾಂಡ್ ಐಲ್ಯಾಂಡ್ ತನ್ನ ಒಂದು ಲ್ಯಾಂಡ್ ಅಂತ ಡಿಕ್ಲೇರ್ ಮಾಡಿಕೊಂಡು ಇವಾಗಲೂ ಸಹ ವಾದ ವಿವಾದ ನಡೀತಾನೆ ಇದೆ. ಸೊ ಯುನೈಟೆಡ್ ನೇಷನ್ಸ್ ಅಂದರೆ ವಿಶ್ವಸಂಸ್ಥೆಯಲ್ಲೂ ಕೂಡ ಈ ಒಂದು ಜಗಳ ಅಥವಾ ಗಲಾಟೆ ಇನ್ನೂ ಕೂಡ ನಡೀತಾನೆ ಇದೆ. ಸೊ ಹಾಗಾಗಿ ಸದ್ಯಕ್ಕೆ ಇದು ಯುನೈಟೆಡ್ ಕಿಂಗ್ಡಮ್ ಅಥವಾ ಇಂಗ್ಲೆಂಡ್ ತನ್ನ ಒಂದು ಜಾಗ ಅಂತ ಹೇಳ್ಕೊಳ್ಳುತ್ತೆ. ಆದರೆ ಅರ್ಜೆಂಟೀನಾ ಬಿಟ್ಕೊಡ್ತಾ ಇಲ್ಲ. ಯಾಕಂದರೆ ಇದು ನನ್ನ ಜಾಗ, ಇದನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹೇಳಿಬಿಟ್ಟು ಜಗತ್ತಿನಾದ್ಯಂತ ಬೇರೆ ಬೇರೆ ದೇಶಗಳ ಒಂದು ಸಪೋರ್ಟ್ನ ಕೇಳ್ಕೊಂಡು ಓಡಾಡ್ತಾ ಇದೆ. ಇತ್ತೀಚೆಗೆ ಅಂದರೆ ಕಳೆದ 2 ತಿಂಗಳಲ್ಲಿ ರಷ್ಯಾ ಕೂಡ ಸಪೋರ್ಟ್ ಮಾಡಿದೆ, ಜೊತೆಗೆ ಚೈನಾ ಕೂಡ ಸಪೋರ್ಟ್ ಮಾಡಿದೆ, ಹಾಗೆ US ಸಹ ಸಪೋರ್ಟ್ ಮಾಡಿದೆ. ಇತ್ತೀಚೆಗೆ ಲೇಟೆಸ್ಟ್ ಅಡಿಷನ್ ಇಸ್ ಇಂಡಿಯಾ. ಸೊ ಇಷ್ಟು ಟೈಮ್ಲೈನ್ ನೆನಪಿರಲಿ. ಮುಂಚೆ ಫಸ್ಟ್ 1765ರಲ್ಲಿ ಬ್ರಿಟಿಷರು ಆಕ್ಯುಪೈ ಮಾಡ್ತಾರೆ, ಅದು ಅವರಿಂದ ಸ್ಪೇನ್ ಕಿತ್ಕೊಳ್ಳುತ್ತೆ. ಅದಾದ ನಂತರ ಮತ್ತೆ ಬ್ರಿಟನ್ ಕಿತ್ಕೊಳ್ಳುತ್ತೆ. ಅದಾದಮೇಲೆ ಸ್ಪೇನಿಂದ ಇಂಡಿಪೆಂಡೆನ್ಸ್ ಪಡ್ಕೊಂಡು ಅರ್ಜೆಂಟೀನಾ ತನ್ನ ಸುಪರ್ದಿಗೆ ಈ ಒಂದು ಐಲ್ಯಾಂಡ್ಸ್ನ ಪಡೆದುಕೊಳ್ಳುತ್ತೆ. ಬಟ್ 1985ರಲ್ಲಿ ಬ್ರಿಟಿಷ್ ಜೊತೆ ವಾರ್ ಆಗಿ ಮತ್ತೆ ಈ ಫಾಲಕ್ಲ್ಯಾಂಡ್ ಐಲ್ಯಾಂಡ್ಸ್ ಬ್ರಿಟಿಷರ ಸುಪರ್ದಿಗೆ ಹೋಗಿದ್ದಾವೆ. ಸೊ ಲೊಕೇಶನ್ ನೋಡಿ, ಲೊಕೇಶನ್ ಎಲ್ಲಿದೆ? ಸೌತ್ ಅಮೇರಿಕಾದ ಸೌತಲ್ಲಿ ಈ ಫಾಲಕ್ಲ್ಯಾಂಡ್ ಐಲ್ಯಾಂಡ್ಸ್ ಇದೆ. ಸೊ ಇಂಗ್ಲೆಂಡಿಂದ ಸಾವಿರಾರು ಕಿಲೋಮೀಟರ್ ದೂರ ಇರ್ತವೆ. ಎಕ್ಸಾಕ್ಟ್ ಲೊಕೇಶನ್ ಯಾವ ಓಷನ್ ಇದೆ ಅಥವಾ ಯಾವ ಸಮುದ್ರದಲ್ಲಿದೆ ಅಂತ ಕೇಳಿದ್ರೆ ಸೌತ್ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಈ ಫಾಲಕ್ಲ್ಯಾಂಡ್ ಐಲ್ಯಾಂಡ್ಸ್ ಇದ್ದಾವೆ. ಸೊ ಯಾಕೆ ಇದ್ರ ಮೇಲೆ ಇಷ್ಟೊಂದು ಕಣ್ಣು ಅಂದರೆ ಇಲ್ಲಿ ತೈಲ ಉತ್ಪಾದಕ ಘಟಕಗಳು ಹೆಚ್ಚಾಗಿವೆ. ಸೊ ಇದೊಂದು ಆಯಿಲ್ ರಿಚ್ ಕಾಂಟಿನೆಂಟ್ ಅಥವಾ ಪ್ಲೇಸ್ ಅಂತ ಹೇಳ್ಬೋದು. ಇದರ ಒಂದು ಸದುಪಯೋಗ ಪಡೆದುಕೊಳ್ಳಲು ಅಥವಾ ಇದರ ಮಿಸ್ಯೂಸ್ ಮಾಡಿಕೊಳ್ಳಲು ಇಂಗ್ಲೆಂಡ್ ಮತ್ತು ಅರ್ಜೆಂಟೀನಾ ಕಿತ್ತಾಡ್ತಾ ಇದ್ದಾರೆ. ಸೊ ಇಂಗ್ಲೆಂಡ್ ಎಲ್ಲೋ ಇದ್ದರೂ ಇದು ನಂದು ಅಂತ ಹೇಳ್ಕೊಳ್ಳೋಕ್ಕೆ ರೀಸನ್ ಇದೆ, ಔಟ್ಪೋಸ್ಟ್ ಥರ ಆಗುತ್ತೆ ಅವರಿಗೆ. ಇಲ್ಲಿ ಬಂದು ಎಷ್ಟು ಬೇಕೋ ಅಷ್ಟು ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಿಕೊಂಡು ಬೇರೆ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡುವಂಥ ಒಂದು ವ್ಯವಸ್ಥೆ ಕೂಡ ಮಾಡ್ಕೋಬೋದು ಅನ್ನೋ ಒಂದು ದುರುದ್ದೇಶ ಇಂಗ್ಲೆಂಡ್ಗೆ ಇದೆ. ಸೊ ಇಷ್ಟಾಗುತ್ತೆ. ಇದಾದಮೇಲೆ ಪಂಚಾಯತ್ ರಾಜ್ ಸಚಿವಾಲಯ ಮತ್ತು UNDP, ದಟ್ ಈಸ್ ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಇವರು ಇತ್ತೀಚೆಗೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೆ. ಆ ಒಪ್ಪಂದ ಯಾವುದರ ಕುರಿತು ಇದೆ ಅಂದರೆ ದಿ ಇಂಪ್ಲಿಮೆಂಟೇಷನ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಇದನ್ನು 2015ರಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ಇದನ್ನು ಒಂದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಸ್ಥಳೀಯ ಸಂಸ್ಥೆಗಳು, ಭಾರತದಲ್ಲಿ ಇರುವಂಥ ಸ್ಥಳೀಯ ಸಂಸ್ಥೆಗಳು ಯಾವ್ಯಾವು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಗ್ರಾಮ ಪಂಚಾಯತ್ ಆಗಿರ್ಬೋದು, ಗ್ರಾಮ ಸಭೆ ಆಗಿರ್ಬೋದು, ಇವರನ್ನು ಬಳಸ್ಕೊಂಡು ಈ ಒಂದು ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ನಾವು ಇನ್ನೂ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಪಂಚಾಯತ್ ರಾಜ್ ಸಚಿವಾಲಯ ಒಂದು ಪ್ರಾಮಿಸನ್ನು UNDPಗೆ ಮಾಡಿದೆ. ನೀವು ಕೇಳ್ಬೋದು, ಸರ್ ಇದರ ಅವಶ್ಯಕತೆ ಏನಿದೆ, UNDPನೇ ಮಾಡ್ಬೋದಲ್ಲ ಅಂತ ಕೇಳ್ಬೋದು. ಬಟ್ ದಿ ಸೊಲ್ಯೂಷನ್ ಇಸ್ ರಿಯಲಿ ಸಿಂಪಲ್. ಭಾರತದ ಪಾಪ್ಯುಲೇಷನ್ ಎಷ್ಟಿದೆ, ಜನಸಂಖ್ಯೆ ಎಷ್ಟಿದೆ? ಸುಮಾರು 1.2 ಬಿಲಿಯನ್, ಅಂದರೆ 120 ಕೋಟಿಯಷ್ಟು ಪಾಪ್ಯುಲೇಷನ್ ಇದೆ. ಸೊ ಹಾಗಾಗಿ ಯಾವುದೋ ಒಂದು ಸಂಸ್ಥೆ ಮೇಲ್ ನಿಂತ್ಕೊಂಡು ಅಥವಾ ಡೆಲ್ಲಿಯಲ್ಲಿ ಕೂತ್ಕೊಂಡು ನಾನು ಇದನ್ನು ಅಪ್ಲೈ ಮಾಡ್ತೀನಿ ಅಥವಾ ಇಂಪ್ಲಿಮೆಂಟ್ ಮಾಡ್ತೀನಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂದರೆ ಇಲ್ಲಿ ಪರಿಸರ ಕಾಳಜಿ ಹಿಡ್ಕೊಂಡು, ಮಾನವ ಸಂಬಂಧಿತ ಕಾಳಜಿ ಹಿಡ್ಕೊಂಡು, ಎಜುಕೇಷನ್ ಹಿಡ್ಕೊಂಡು ಎಲ್ಲ ತರಹದ ಓವರಾಲ್ ಡೆವಲಪ್ಮೆಂಟ್ನ ಈ ಗೋಲ್ಸ್ ಅಡಿಯಲ್ಲಿ ಮೆನ್ಷನ್ ಮಾಡಲಾಗಿದೆ. ಸೊ ಇದನ್ನು ಸುಸ್ಥಿರವಾಗಿ ಸಸ್ಟೈನಬಲ್ ಆಗಿ ಇಂಪ್ಲಿಮೆಂಟ್ ಮಾಡಿದ್ರೆ ದೇಶನೂ ಅಭಿವೃದ್ಧಿ ಆಗುತ್ತೆ, ನಮ್ಮ ವಿಶ್ವನೂ ಅಭಿವೃದ್ಧಿ ಆಗುತ್ತೆ, ಜೊತೆಗೆ ಮಾನವ ಸಹ ಅಭಿವೃದ್ಧಿ ಆಗ್ತಾನೆ. ಅವ್ನ ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಎಲ್ಲ ಆ್ಯಂಗಲಿಂದ ಅಭಿವೃದ್ಧಿ ಕಾಣ್ತಾನೆ ಅಂತ ಒಂದು ಉದ್ದೇಶ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆಗಿರುತ್ತೆ. ಇದಕ್ಕಿಂತ ಮುಂಚೆ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಇತ್ತು. ಅದನ್ನು ಓವರ್ರೈಡ್ ಮಾಡಿ ಇವಾಗ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಯಾವುದೋ ಒಂದು ಸಂಸ್ಥೆ ಅಮೇರಿಕಾದಲ್ಲಿ ಕೂತ್ಕೊಂಡು ಅಥವಾ ಇಂಗ್ಲೆಂಡಲ್ಲಿ ಕೂತ್ಕೊಂಡು ಅಥವಾ ಡೆಲ್ಲಿಯಲ್ಲಿ ಕೂತ್ಕೊಂಡು ಎಲ್ರಿಗೂ ದೇಶದ ಎಲ್ಲ ನಾಗರಿಕರಿಗೂ ನಾನು ಒಳ್ಳೆಯದನ್ನು ಬಯಸ್ತೀನಿ ಅಥವಾ ಇದನ್ನು ಇಂಪ್ಲಿಮೆಂಟ್ ಮಾಡಿ ಇದರ ಬೆನಿಫಿಟ್ಸ್ ಅವ್ರ ಹತ್ರ ತೊಗೊಂಡು ಹೋಗ್ತೀನಿ ಅನ್ನೋದು ಸುಳ್ಳಾಗುತ್ತೆ. ಸೊ ಹಾಗಾಗಿ ಇದನ್ನು ಏನು ಮಾಡಬೇಕು, ಗ್ರಾಸ್ ರೂಟ್ ಲೆವೆಲಿಂದ ತರಬೇಕು. ಗ್ರಾಸ್ ರೂಟ್ ಲೆವೆಲಲ್ಲಿ ಜನರ ಜೊತೆ ಹೆಚ್ಚು ಬೆರೆಯೋರು ಯಾರು? ಇದೇ ಗ್ರಾಮ ಪಂಚಾಯತ್, ಇದೇ ಗ್ರಾಮ ಸಭೆ, ಇದೇ ವಿಲೇಜ್ ಜಿಲ್ಲಾ ಪಂಚಾಯತ್. ಸೊ ಹಾಗಾಗಿ ಈ ಸಂಸ್ಥೆಗಳನ್ನ ಬಳಸ್ಕೊಂಡು ಏನೇನು ಬೆನಿಫಿಟ್ಸ್ ಇದ್ದಾವೆ ಅಥವಾ ಇದರ ಕುರಿತು ಏನೇನು ಮಾಹಿತಿ ಕೊಡಬೇಕು ಅದನ್ನು ಮನವರಿಕೆ ಮಾಡಿಕೊಡುವಲ್ಲಿ ನಾವು ಯಶಸ್ಸನ್ನು ಕಾಣ್ತೇವೆ ಅಂತ ಪಂಚಾಯತ್ ರಾಜ್ ಸಚಿವಾಲಯ ಏಪ್ರಿಲ್ 24, ದಟ್ ಈಸ್ ಆನ್ ಪಂಚಾಯತ್ ರಾಜ್ ದಿವಸ್, UNDP ಜೊತೆ ಒಂದು ಒಪ್ಪಂದದಲ್ಲಿ ಹೇಳಿಕೊಂಡಿದೆ. ಸೊ ಹಾಗಾಗಿ ಇನ್ನು ಮುಂದೆ ಈ ಪಂಚಾಯತ್ ರಾಜ್ ಸಂಸ್ಥೆಗಳು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ ಟು ಇಂಪ್ಲಿಮೆಂಟ್ ಅಟ್ ದಿ ವಿಲೇಜ್ ಲೆವೆಲ್ ಆಗಿರ್ಬೋದು ಅಥವಾ ಗ್ರಾಮ ಸಭೆ ಲೆವೆಲ್ ಆಗಿರ್ಬೋದು ಶ್ರಮಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಇದರ ಅವಶ್ಯಕತೆ ಏನಿದೆ ಅಂದರೆ ಇವಾಗಲೂ ಸಹ ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ ಸರಿಸುಮಾರು 65% ಜನ ಗ್ರಾಮೀಣ ಪ್ರದೇಶಗಳಲ್ಲಿ ವಾಸಿಸ್ತಾರೆ. ಸೊ ಹಾಗಾಗಿ ಇದನ್ನು ಗ್ರಾಮೀಣ ಪ್ರದೇಶಗಳಲ್ಲೇ ಇಂಪ್ಲಿಮೆಂಟ್ ಮಾಡಿ ಅಲ್ಲಿ ಇದರ ಒಂದು ಸಕ್ಸಸ್ ಎನ್ಶ್ಯೂರ್ ಮಾಡಿದ್ರೆ ಇದರ ಬೆನಿಫಿಟ್ಸ್ ಓವರಾಲ್ ಇಂಡಿಯಾಗೆ ಸ್ಪ್ರೆಡ್ ಆಗುತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಸೊ ಹಾಗಾಗಿ ಈ ಒಂದು ಒಪ್ಪಂದಕ್ಕೆ ಸಹಿ ಮಾಡಿರ್ತಾರೆ. ಹಾಗಾದರೆ UNDP ಅಂದರೆ ಏನು? ಯುನೈಟೆಡ್ ನೇಷನ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂದರೆ ಏನು? ಇದು ಒಂದು ಯುನೈಟೆಡ್ ನೇಷನ್ನ ವಿಶ್ವಸಂಸ್ಥೆಯ ಒಂದು ಅಂಗವಾಗಿರುತ್ತೆ. ಇದು
ಕಡಿಮೆ ಅಭಿವೃದ್ಧಿ ಹೊಂದಿದ ದೇಶಗಳಿಗೆ ಸಹಾಯ ನೀಡುವುದರ ಮೇಲೆ ಹೆಚ್ಚಿನ ಒತ್ತು ನೀಡುವ ಮೂಲಕ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ತಜ್ಞರ ಸಲಹೆ, ತರಬೇತಿ ಮತ್ತು ಅನುದಾನವನ್ನು ಒದಗಿಸುತ್ತದೆ. ಅಂದರೆ ಬೋತ್ ಅಂಡರ್ ಡೆವಲಪ್ಡ್ ಮತ್ತು ಡೆವಲಪಿಂಗ್ ಮತ್ತು ಡೆವಲಪ್ಡ್ ನೇಷನ್ಸ್, ಈ ಮೂರು ಕೆಟಗರಿ ರಾಷ್ಟ್ರಗಳಿಗೂ ಕೂಡ ಒಂದು ಸೇವೆಯನ್ನು ಕೊಡುತ್ತೆ. ಯಾವ್ಯಾವ ಸೇವೆ ಅಂದರೆ ತಜ್ಞರ ಸಲಹೆ ಆಗಿರ್ಬೋದು, ತರಬೇತಿ ಆಗಿರ್ಬೋದು, ಅಥವಾ ಜೊತೆಗೆ ಅನುದಾನ ಸಹ ಆಗಿರ್ಬೋದು. ಇದು ರಾಷ್ಟ್ರಗಳ ನಡುವೆ ಟೆಕ್ನಿಕಲ್ ಮತ್ತು ಹೂಡಿಕೆ ಸಹಕಾರವನ್ನು ಉತ್ತೇಜಿಸುತ್ತದೆ ಅಥವಾ ಪ್ರಮೋಟ್ ಮಾಡ್ತದೆ. ಇದರ ಜೊತೆಗೆ UNDPಯ ಕಾರ್ಯಕಾರಿ ಮಂಡಳಿಯು ಪ್ರಪಂಚದಾದ್ಯಂತ 36 ದೇಶಗಳ ಪ್ರತಿನಿಧಿಗಳಿಂದ ಕೂಡಿರುತ್ತದೆ. ಸೊ ಇದರ ಸದಸ್ಯ ರಾಷ್ಟ್ರಗಳು ಸ್ವಯಂ ಪ್ರೇರಿತವಾಗಿ ನೀಡುವ ಧನ ಸಹಾಯ, ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಏನಿಲ್ಲ, ಇಷ್ಟೇ ಈ ರಾಷ್ಟ್ರ ಇಷ್ಟು ಕೊಡಬೇಕು, ಇಷ್ಟು ಪರ್ಸೆಂಟೇಜ್ ಶೇರ್ ಕೊಡಬೇಕು ಅಂತ ಈ UNDP ಹೇಳಲ್ಲ. ಇದು ಸ್ವಯಂ ಪ್ರೇರಿತವಾಗಿ ಅಂದರೆ ವಾಲಂಟರಿಲಿ ಯಾವ ದೇಶ ಎಷ್ಟು ಸಶಕ್ತವಾಗಿರುತ್ತೋ ಅಷ್ಟು ಕೊಡುವಂತಹ ಧನ ಸಹಾಯವನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದರ ಮೇಲೆ ಈ ಒಂದು ಸಂಸ್ಥೆಯನ್ನು ನಡೆಸಲಾಗ್ತದೆ. ಇದನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ದಟ್ ಈಸ್ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯ ಇಂಟರ್ನಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂತ ಕೂಡ ಪರಿಗಣಿಸಲಾಗುತ್ತೆ. ಯಾವುದನ್ನು? UNDP. ಸೊ ಐ ರಿಪೀಟ್, UNDPಯನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ, ದಟ್ ಈಸ್ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯ ಇಂಟರ್ನಲ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅಂದರೆ ಒಳಗಿನ ಕಾರ್ಯಕಾರಿ ಮಂಡಳಿ ಅಂತ ಪರಿಗಣಿಸಲಾಗುತ್ತೆ. ಇದಾದ ಮೇಲೆ ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ UNDP ರೆಗ್ಯುಲರ್ಲಿ ಹೊರತರುವಂತಹ ಒಂದು ರಿಪೋರ್ಟ್ ಅಥವಾ ಒಂದು ವರದಿ ಯಾವುದಪ್ಪ ಅಂದರೆ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಥವಾ ಮಾನವ ಅಭಿವೃದ್ಧಿ ವರದಿ. ಇದರ ಮುಖಾಂತರ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ರಿಲೀಸ್ ಮಾಡಲಾಗುತ್ತೆ, ದಟ್ ಈಸ್ HDI. ಈ ವರದಿಯ ಆಧಾರದ ಮೇಲೆ ಯಾವ ದೇಶ ಎಷ್ಟು ಏಳಿಗೆಯನ್ನು ಕಾಣ್ತಾ ಇದೆ ಅಂತ ಡಿಸೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 2019ರಲ್ಲಿ ಭಾರತ ದೇಶದ ರ್ಯಾಂಕ್ ಎಷ್ಟಿತ್ತು? ಸುಮಾರು 131 ಇತ್ತು. ಸೊ 2018ರಲ್ಲಿ ಎಷ್ಟಿತ್ತು? 17ರಲ್ಲಿ ಎಷ್ಟಿತ್ತು? ಯಾರು ನೋಡ್ತಾ ಇದ್ದಾರೆ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಸರ್ಚ್ ಮಾಡಿ ಟೈಪ್ ಮಾಡಿ. ಈ ಥರ ಮಾಡಿದ್ರೆ ಏನಾಗುತ್ತೆ, ಎಕ್ಸಾಮಲ್ಲಿ ಒಂದು ಕಂಪ್ಯಾರಿಸನ್ ಟರ್ಮ್ಸಲ್ಲಿ ಕೇಳಿದ್ರೆ ಯು ವಿಲ್ ಬಿ ಏಬಲ್ ಟು ಆನ್ಸರ್. ಆಮೇಲೆ ನಿಮ್ಮ ತಲೆಯಲ್ಲಿ ಕೂಡ ಕರೆಕ್ಟಾಗಿ 2019 ಮತ್ತು 2020 ರ್ಯಾಂಕಿಂಗ್ ಕೂಡ ಕೂತ್ಕೊಂಡ್ಬಿಡುತ್ತೆ. ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೊಂಡಿರಬೇಕು. ಸೊ ಇನ್ನೊಂದು ಪ್ರಶ್ನೆ ಏನು ಕೇಳ್ಬೋದು ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಎಷ್ಟಿದ್ದಾವೆ ಅಂತ ಕೇಳ್ಬೋದು. ದೇರ್ ಆರ್ ಟೋಟಲ್ 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಎಲ್ಲೆಲ್ಲಿಂದ ಅಂದರೆ ಬಡತನ ನಿರ್ಮೂಲನೆ ಹಿಡ್ಕೊಂಡು, ಒಳ್ಳೆ ಹೆಲ್ತ್ ಹಿಡ್ಕೊಂಡು, ಒಳ್ಳೆ ಎಜುಕೇಷನ್ ಹಿಡ್ಕೊಂಡು, ನಮ್ಮ ಸಮುದ್ರವನ್ನು ಸ್ವಚ್ಛ ಮಾಡೋದು ಹಿಡ್ಕೊಂಡು, ನಮ್ಮ ಪರಿಸರ ಕಾಳಜಿ ಸಂಬಂಧದ ಹಿಡ್ಕೊಂಡು ಎಲ್ಲ ಆ್ಯಂಗಲಲ್ಲೂ ಈ ಒಂದು 17 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸುಸ್ಥಿರ ಅಭಿವೃದ್ಧಿ ಗೋಲ್ಗಳು ಅಥವಾ ಗುರಿಗಳು ನಮಗೆ ಹೆಲ್ಪ್ ಮಾಡ್ತವೆ. ಸೊ ಹಾಗಾಗಿ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ UNDP ಜೊತೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಇದಾದ ನಂತರ ಕೋವಿಡ್ ಶುರು ಆಗ್ತಾ ಇದ್ದಂಗೆ ಚೈನಾದಲ್ಲಿ ಸುಮಾರು ಜನ ಭಾರತೀಯರು MBBS ಕಲಿಯಕ್ಕೆ ಹೋಗಿರ್ತಾರೆ ಅಥವಾ ಮೆಡಿಸಿನ್ ಕಲಿಯಕ್ಕೆ ಹೋಗಿರ್ತಾರೆ. ಸೊ ಅವರಿಗೆ ಒಂದು ಲಾಕ್ಡೌನ್ ಇರೋ ಕಾರಣ ವಾಪಸ್ ಭಾರತಕ್ಕೆ ಬಂದಿರ್ತಾರೆ. ಬಂದಮೇಲೆ ಹಾಲಿಡೇಸ್ ಮುಗಿತು, ಮತ್ತೆ ಯಥಾಸ್ಥಿತಿಯಲ್ಲಿ ಬಂದಿದೆ. ಇವಾಗ ಮತ್ತೇನೋ 4th ವೇವ್ ನಡೀತಾ ಇದೆ. ಬಟ್ ಇದಕ್ಕಿಂತ ಮುಂಚೆ 3rd ವೇವ್ ಮುಗಿದ ಮೇಲೆ ಎಲ್ಲ ಸುಸ್ಥಿರತೆ ಕಾಪಾಡಿಕೊಂಡು ಬಂದಿದ್ದೀವಿ. ಸೊ ಇನ್ನು ಬರ್ಬೋದು, ಬಂದು ನಿಮ್ಮ ಎಜುಕೇಷನ್ನ ಕಂಟಿನ್ಯೂ ಮಾಡ್ಕೋಬೋದು, ಡಿಗ್ರಿ ಮುಗಿಸ್ಕೋಬೋದು ಅಂತ ಅಲ್ಲಿನ ಕಾಲೇಜಸ್ ಹೇಳ್ತಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ವಾಪಸ್ ಹೋಗಲಿಕ್ಕೆ ಅವ್ರು ಏನು ವೀಸಾ ಅಪ್ಲೈ ಮಾಡ್ತಾರೆ, ಆ ವೀಸಾನ ಪೆಂಡಿಂಗಲ್ಲಿ ಇಡ್ತಾರೆ. ಯಾರು? ಚೈನಾ. ಪೆಂಡಿಂಗಲ್ಲಿಟ್ಟು 2 ತಿಂಗಳು, 3 ತಿಂಗಳು, 4 ತಿಂಗಳು ಕಳೆದು ಎಷ್ಟೋ ಜನ ರಿಕ್ವೆಸ್ಟ್ ಮಾಡಿ ಲೆಟ್ರ್ ಬರೆದು ಕೊನೆಗೆ ಭಾರತದ ಸರ್ಕಾರದ ಥ್ರೂ ಈ ಒಂದು ಮನವಿಯನ್ನು ಸಲ್ಲಿಸಿದರೂ ಸಹ, ಒಂದಲ್ಲ ಎರಡಲ್ಲ 3 ಬಾರಿ ಮನವಿಯನ್ನು ಸಲ್ಲಿಸಿದರೂ ಸಹ ಚೈನಾ ಯಾವುದೇ ಕಾರಣಕ್ಕೂ ಈ ಒಂದು ಸಂದರ್ಭದಲ್ಲಿ ಆ್ಯಕ್ಷನ್ ತೊಗೊಂಡಿರಲಿಲ್ಲ, ಆ ವೀಸಾ ಕೊಟ್ಟಿರಲಿಲ್ಲ. ಆ ಹುಡುಗರ ಜೀವನ ಹಾಗೆ ಡಿಲೇ ಆಗ್ತಾ ಹೋಗ್ತಾಯಿತ್ತು. ಸೊ ಕ್ಲಾಸಸ್ಸಲ್ಲಿ ನಡೀತಾ ಇತ್ತು, ಇವರು ಕ್ಲಾಸಸ್ ಅಟೆಂಡ್ ಆಗೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ವೀಸಾ ಸಿಕ್ಕಿರಲಿಲ್ಲ. ಸೊ ಎಷ್ಟೇ ಹೇಳಿದ್ರು ಕೇಳ್ತಿರ್ಲಿಲ್ಲಲ್ಲ. ಸೊ ಏಟಿಗೆ ಎದಿರೇಟು, ಕಲ್ಲಿಗೆ ಕಲ್ಲು ಅನ್ನೋ ಹಾಗೆ ಭಾರತ ನಿನ್ನೆ ಒಂದು ಡಿಸಿಷನ್ ತೊಗೊಂಡಿದೆ. ಏನಂತ ಹೇಳಿದೆ, ಇನ್ಮೇಲೆ ಚೀನಾದ ಪ್ರವಾಸಿಗರಿಗೆ ನಾವು ಟೂರಿಸ್ಟ್ ವೀಸಾಸ್ ಅಥವಾ ಪ್ರವಾಸಿ ವೀಸಾವನ್ನು ಕೊಡಲ್ಲ ಅಥವಾ ಅದನ್ನು ಅಮಾನತುಗೊಳಿಸ್ತಾ ಇದ್ದೀವಿ ಅಂತ ಭಾರತ ಒಂದು ಡಿಸಿಷನ್ ತೊಗೊಂಡಿದೆ. ಸೊ ಇದರ ಇಂಟೆನ್ಷನ್ ಕ್ಲಿಯರ್. ನೀವು ನಮ್ಮ ಮಾತಿಗೆ ಯಾವಾಗ ಬಗ್ಗಿಲ್ವೋ ದಂಡಂ ದಶಗುಣಂ, ನಾವು ಸಹ ನಿಮ್ಮಂತೆ ನಡ್ಕೊಂಡು ಬರ್ತೀವಿ. ಸೊ ನಿಮಗೆ ಈ ಒಂದು ರಿವೋಕ್ ಮಾಡಿರುವಂಥ ವೀಸಾಸ್ ವಾಪಸ್ ತರಬೇಕಾ? ಹಾಗಾದರೆ ನಮ್ಮ ವಿದ್ಯಾರ್ಥಿಗಳಿಗೆ ಏನು ಸುಮಾರು 20,000 to 22,000 MBBS ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ತತ್ಕ್ಷಣ ವೀಸಾವನ್ನು ಸ್ಯಾಂಕ್ಷನ್ ಮಾಡಿ ನಿಮ್ಮ ದೇಶಕ್ಕೆ ಕರೆಸ್ಕೊಳ್ಳಿ, ಅವರಿಗೆ ಕಾಲೇಜ್ ಅಟೆಂಡ್ ಮಾಡೋಕ್ಕೆ ಒಂದು ಪರ್ಮಿಷನ್ ಕೊಡಿ ಅಂತ ರಿಕ್ವೆಸ್ಟ್ ಇದೆ. ಸಿಂಪಲ್ ರಿಕ್ವೆಸ್ಟ್. ಚೈನಾ ಅಕ್ಸೆಪ್ಟ್ ಮಾಡಿದ್ರೆ ಈ ಒಂದು ಡಿಸಿಷನ್ನ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ರಿವೋಕ್ ಮಾಡುತ್ತೆ, ಇಲ್ಲಾಂದರೆ ಕಂಟಿನ್ಯೂ ಮಾಡುತ್ತೆ. ಸೊ ಇದು ಒಂದೇ ಡಿಸಿಷನ್ ಅಲ್ಲದೆ ಇನ್ನೊಂದು 3 ಡಿಸಿಷನ್ನ
ನಿನ್ನೆ 24 ಏಪ್ರಿಲ್ ಈ ಒಂದು ಸಂದರ್ಭದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ತಗೊಂಡಿದೆ. ಏನಂದರೆ ಇದರ ಜೊತೆಗೆ 150 ದೇಶಗಳ ಜನರಿಗೆ ನೀಡಿದ ಎಲೆಕ್ಟ್ರಾನಿಕ್ ವೀಸಾಗಳನ್ನು ಮತ್ತೆ ಮರುಸ್ಥಾಪನೆ ಮಾಡಿದೆ. ಅದರ ಜೊತೆಗೆ ಬ್ರಿಟನ್ ಮತ್ತು ಕೆನಡಾದ ಜನರು ಎಲೆಕ್ಟ್ರಾನಿಕ್ ವೀಸಾಗಳಲ್ಲಿ ಭಾರತಕ್ಕೆ ಬರುವಂತಿಲ್ಲ, ಹೊಸ ಡಿಸಿಷನ್ನು. ಇದಾದಮೇಲೆ ಭಾರತೀಯ ರಾಯಭಾರಿ ಕಚೇರಿ ನೀಡುವ ನಿಯಮಿತ ವೀಸಾದಲ್ಲಿ ಅವರು ಭಾರತಕ್ಕೆ ಬರಬಹುದು. ಏನು, ಬ್ರಿಟನ್ ಮತ್ತು ಕೆನಡಾದ ಜನರು, ಈ 2 ದೇಶಕ್ಕೆ ಸೇರಿದಂತಹ ನಾಗರಿಕರು ಈ ವೀಸಾ ಅಂತ ಏನು ಕರಿತೀವಲ್ಲ, ಎಲೆಕ್ಟ್ರಾನಿಕ್ ವೀಸಾ, ಇದನ್ನು ಬಳಸ್ಕೊಂಡು ಬರುವಂತಿಲ್ಲ. ಬಟ್ ಭಾರತೀಯ ರಾಯಭಾರಿ ಕಚೇರಿಗೆ ವಿಸಿಟ್ ಮಾಡಿ ಅಲ್ಲಿ ಏನು ಡಾಕ್ಯುಮೆಂಟ್ಸ್ ಬೇಕು ಸಬ್ಮಿಟ್ ಮಾಡಿ ಅಲ್ಲಿ ಎಕ್ಸೆಪ್ಟ್ ಆದ ನಂತರ ಅವರು ನಿಯಮಿತ ಅಥವಾ ಲಿಮಿಟೆಡ್ ವೀಸಾಲ್ಲಿ ಭಾರತಕ್ಕೆ ಬಂದು ಹೋಗ್ಬೋದು ಅಂತ ಇಂಡಿಯನ್ ಗೌರ್ಮೆಂಟ್ ಹೇಳಿದೆ. ಮುಂದೆ ಊರ್ಜಾ ಪ್ರವಾಹ ಅಥವಾ ಊರ್ಜಾ ಪ್ರವಾಹ ಅಂದರೆ ಏನು ಅಂತ ಕೇಳ್ಬೋದು ಪ್ರಶ್ನೆ. ಸೊ ಊರ್ಜಾ ಪ್ರವಾಹ ಅಂದರೆ ಇದೊಂದು ನೌಕೆ, ಯಾರಿಗಂದರೆ ಭಾರತೀಯ ಕೋಸ್ಟ್ ಗಾರ್ಡ್ ಅವರಿಗೆ ಇತ್ತೀಚೆಗೆ ನೀಡಲಾದಂತಹ ನೌಕೆ ಊರ್ಜಾ ಪ್ರವಾಹ. ಇದು ದೇಶದ ರಕ್ಷಣೆಗೋಸ್ಕರ ಭಾರತೀಯ ಕೋಸ್ಟ್ ಗಾರ್ಡ್ಗೆ ನೀಡಲಾಗಿದೆ. ಇದನ್ನು ಎಲ್ಲಿ ಲಾಂಚ್ ಮಾಡಿದ್ರು ಅಥವಾ ಎಲ್ಲಿ ಸರ್ವಿಸ್ಗೆ ಇಂಡಕ್ಟ್ ಮಾಡಿಕೊಂಡ್ರು ಅಂತ ಕೇಳಿದ್ರೆ ಗುಜರಾತ್ನ ಭಾರೂಚ್ ಅನ್ನೋ ಒಂದು ಬೀಚ್ ಏನಿದೆ ಅಥವಾ ಕರಾವಳಿ ಪ್ರದೇಶ ಏನಿದೆ ಅಲ್ಲಿ ಇದನ್ನು ಇಂಡಿಯನ್ ಕೋಸ್ಟ್ ಗಾರ್ಡ್ದ ಸೇವೆಗೆ ಬರಮಾಡಿಕೊಳ್ಳಲಾಗುತ್ತೆ. ನೆಕ್ಸ್ಟು, ದೇಶದ ಮೊದಲ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ ಇತ್ತೀಚೆಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇವರಿಗೆ ಕೊಡಲಾಗಿದೆ. ಸೊ ಲತಾ ಮಂಗೇಶ್ಕರ್ ಅವರು ಇತ್ತೀಚೆಗೆ ನಿಧನ ಹೊಂದಿರ್ತಾರೆ. ಸೊ ಅವರ ಸ್ಮರಣಾರ್ಥಕವಾಗಿ ಈ ಒಂದು ಪ್ರಶಸ್ತಿನ ಲಾಂಚ್ ಮಾಡಲಾಗಿದೆ. ಇಲ್ಲಿ ಲತಾ ಅಂದರೆ ಲತಾ ಮಂಗೇಶ್ಕರ್, ದೀನನಾಥ್ ಅಂದರೆ ಲತಾ ಮಂಗೇಶ್ಕರ್ ಅವರ ತಂದೆ. ಸೊ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ, ಮೊಟ್ಟ ಮೊದಲ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಹೋಗಿರುತ್ತೆ. ಇದಾದಮೇಲೆ ಇದ್ರ ಜೊತೆಗೆ ಈ ಒಂದು ಲತಾ ದೀನನಾಥ್ ಮಂಗೇಶ್ಕರ್ ಯಾರಿಗೆ ಕೊಡ್ತಾರೆ, ಎಲಿಜಿಬಿಲಿಟಿ ಇರುತ್ತಲ್ಲ, ಯಾವುದೇ ಒಂದು ಪ್ರಶಸ್ತಿ ಕೊಡಬೇಕಂದ್ರೆ ಎಲಿಜಿಬಿಲಿಟಿ ಇರುತ್ತೆ, ಬೆನಿಫಿಟ್ಸ್ ಇರುತ್ತೆ ಅಥವಾ ಅವಾರ್ಡ್ಸ್ ಇರುತ್ತೆ. ಸೊ ಇಲ್ಲಿ ಎಲಿಜಿಬಿಲಿಟಿ ಏನಂದರೆ ಪ್ರತಿ ವರ್ಷ ರಾಷ್ಟ್ರಕ್ಕೆ ಕೊಡ್ಬೋದು, ಪ್ರಜೆಗಳಿಗೂ ಕೊಡ್ಬೋದು ಅಥವಾ ಸಮಾಜಕ್ಕೆ ಅದ್ಭುತವಾದ ಯಾವುದೇ ಒಂದು ಕೊಡುಗೆ ಕೊಟ್ಟಂತಹ ಪ್ರಜೆ ಆಗಿರ್ಬೋದು ಅಥವಾ ರಾಷ್ಟ್ರ ಆಗಿರ್ಬೋದು ಇವರಿಗೆ ನೀಡಲಾಗುತ್ತೆ. ಸೊ ಇದ್ರ ಜೊತೆಗೆ ಇನ್ನೂ ಒಂದು 3 ಪ್ರಶಸ್ತಿಗಳಿದ್ದಾವೆ. ಪ್ರತಿ ವರ್ಷ ಲತಾ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ ಜೊತೆಗೆ ಈ 3 ಪ್ರಶಸ್ತಿಗಳನ್ನು ಕೊಡ್ತಾರೆ. ಸೊ ಮೊದಲನೇದಾಗಿ ಮಾಸ್ಟರ್ ದೀನನಾಥ್ ಮಂಗೇಶ್ಕರ್ ಪ್ರಶಸ್ತಿ. ಇದನ್ನು ಸಂಗೀತ, ನಾಟಕ, ಕಲೆ, ವೈದ್ಯಕೀಯ ಮತ್ತು ಸಾಮಾಜಿಕ ಕಾರ್ಯ, ಸೋಷಿಯಲ್ ಸರ್ವಿಸ್, ಈ ಕ್ಷೇತ್ರದ ದಂತಕಥೆಗಳನ್ನು ಗೌರವಿಸುವ ಗುರಿಯನ್ನು ಹೊಂದಿದೆ. ಇದಾದಮೇಲೆ ಇತ್ತೀಚೆಗೆ ಹಿರಿಯ ನಟರಾದ ಆಶಾ ಪಾರೇಖ್ ಮತ್ತು ಜಾಕಿ ಶ್ರಾಫ್, ಹೆಸರು ನೆನ್ಪಿಟ್ಕೊಳ್ಳಿ, ಆಶಾ ಪಾರೇಖ್ ಮತ್ತು ಜಾಕಿ ಶ್ರಾಫ್ ಇವರು ಸಿನಿಮಾ ಕ್ಷೇತ್ರಕ್ಕೆ ಸಲ್ಲಿಸಿದಂಥ ಸೇವೆಯನ್ನು ರಿಕಗ್ನೈಸ್ ಮಾಡಿ ಮಾಸ್ಟರ್ ದೀನನಾಥ್ ಪುರಸ್ಕಾರ, ವಿಶೇಷ ಗೌರವ, ಈ ಒಂದು ಅವಾರ್ಡ್ನ ಕೊಟ್ಟಿರ್ತಾರೆ. ನಂತರ ಇನ್ನೊಂದು ಅವಾರ್ಡ್ ಇದೆ, ಮಾಸ್ಟರ್ ದೀನನಾಥ್ ಪುರಸ್ಕಾರ ಆನಂದಮಯಿ ಪುರಸ್ಕಾರ ಅಂತ. ಇದನ್ನು ಇತ್ತೀಚೆಗೆ ಮುಂಬೈ ಟಿಫಿನ್ ಬಾಕ್ಸ್ ಪೂರೈಕೆದಾರರ ಚಾರಿಟಿ ಟ್ರಸ್ಟ್, ಸೊ ನೂತನ ನವಿ ಮುಂಬೈನ ಟಿಫಿನ್ ಬಾಕ್ಸ್ ಪೂರೈಕೆದಾರರ ಚಾರಿಟಿ ಟ್ರಸ್ಟ್ ಅದರ ಸಮಾಜ ಸೇವಾ ಕ್ಷೇತ್ರದಲ್ಲ ಸೇವೆಗಳನ್ನು ಕನ್ಸಿಡರ್ ಮಾಡಿ ಇವರಿಗೆ ಕೊಡಲಾಗಿರುತ್ತೆ. ಸೊ ಯಾರ ರಿಸಿಪೆಂಟ್ಸು ಮಾಸ್ಟರ್ ದೀನನಾಥ್ ಪುರಸ್ಕಾರ, ಆನಂದಮಯಿ ಪುರಸ್ಕಾರ ಈ ಒಂದು ಟ್ರಸ್ಟ್ಗೆ ಹೋಗಿರುತ್ತೆ. ಜೊತೆಗೆ ವಿಶೇಷ ಗೌರವ ಆಶಾ ಪಾರೇಖ್ ಮತ್ತು ಜಾಕಿ ಶ್ರಾಫ್ಗೆ ಹೋಗಿದೆ. ಆಮೇಲೆ ದೀನನಾಥ್ ಲತಾ ಮಂಗೇಶ್ಕರ್ ಅವರ ತಂದೆ. ಇಷ್ಟು ಈ ಒಂದು ಆರ್ಟಿಕಲ್ ಬಗ್ಗೆ ತಿಳಿದುಕೊಂಡಿರಬೇಕು. ಮುಂದೆ ಹವಾಮಾನ ಬದಲಾವಣೆ ನಿರಾಕರಣೆ ಜಾಹೀರಾತುಗಳ ಕುರಿತು ಟ್ವಿಟರ್ನ ಹೊಸ ನೀತಿ. ಸೊ ಕ್ಲೈಮೇಟ್ ಚೇಂಜ್ ಡಿನೈಲ್ ಆ್ಯಡ್ಸ್ ಅಂತ ಏನು ಕರಿತೀವಿ, ಅಂದರೆ ಯಾವುದೊಂದು ವಿಶ್ವಸಂಸ್ಥೆ ಆಗಿರ್ಬೋದು ಅಥವಾ ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ಆರ್ಗನೈಸೇಷನ್ ಆಗಿರ್ಬೋದು, ಸೊ ಇವರು ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ ಅಥವಾ ಪರಿಸರ ಬದಲಾವಣೆ ಆಗ್ತಾ ಇದೆ ಅಂತ ಒಂದು ರಿಸರ್ಚ್ ಕಂಡಕ್ಟ್ ಮಾಡಿ ವ್ಯಾಲಿಡ್ ರೀಸನ್ಸ್ ಪ್ರೂಫ್ ಜೊತೆಗೆ ವರದಿ ತಂದಾಗ ಅದನ್ನು ಅಪೋಸ್ ಮಾಡುವಂಥ ಕೆಲವೊಂದು ವ್ಯಕ್ತಿಗಳಿರ್ತಾರೆ ಅಥವಾ ಸಂಘಗಳಿರ್ತವೆ ಅಥವಾ ಕೆಲವೊಂದು ಗ್ರೂಪ್ ಆಫ್ ಪೀಪಲ್ ಇರ್ತಾರೆ. ಸೊ ಅವರು ಅಂಥ ಒಂದು ಕೆಲಸ ಮಾಡಿದಾಗ ಅಂಥವರ ಅಕೌಂಟ್ನ ಸಸ್ಪೆಂಡ್ ಮಾಡಿ ಅಂಥ ಇನ್ಫಾರ್ಮೇಷನ್ನ ಸಪ್ರೆಸ್ ಮಾಡ್ತೀವಿ ಅಂತ ಟ್ವಿಟರ್ ತನ್ನ ಹೊಸ ನೀತಿಯಲ್ಲಿ ಹೇಳಿದೆ. ಏನು ಹೇಳಿದೆ, ಸಾಮಾಜಿಕ ಮಾಧ್ಯಮ ಕ್ಷೇತ್ರದ ದೈತ್ಯನಾದ ಟ್ವಿಟರ್ ಹವಾಮಾನ ಬದಲಾವಣೆಯ ಕುರಿತು ತಪ್ಪು ದಾರಿ ಅಂದರೆ ಮಿಸ್ಲೀಡ್ ಮಾಡುವಂಥ ಜಾಹೀರಾತುಗಳನ್ನು ನಿಷೇಧ ಮಾಡ್ತೀನಿ ಅಂತ ಹೇಳಿದೆ. ಸೊ ಇಲ್ಲಿ ತಪ್ಪು ದಾರಿಗೆ ಎಳೆಯೋದು ಅಥವಾ ಮಿಸ್ಲೀಡ್ ಮಾಡೋದಂದರೆ ಏನಂದರೆ ಹವಾಮಾನ ಬದಲಾವಣೆಯ ವೈಜ್ಞಾನಿಕ ಒಮ್ಮತಕ್ಕೆ ವಿರುದ್ಧವಾದ ಜಾಹೀರಾತುಗಳು ಎಂದು ಅರ್ಥ. ಅಂದರೆ ಕನ್ಸೆನ್ಸಸ್ ಏನಿರುತ್ತಲ್ಲ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸಲ್ಲಿ ಬೇರೆ ಬೇರೆ ರಿಸರ್ಚರ್ಸ್ ಆಗಿರ್ಬೋದು, ಎನ್ವೈರ್ಮೆಂಟಲಿಸ್ಟ್ ಆಗಿರ್ಬೋದು, ಇವರೆಲ್ಲ ಒಗ್ಗೂಡಿ ಒಂದು ಸಹಮತದೊಂದಿಗೆ ವಿತ್ ಪ್ರಾಪರ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ರಿಸರ್ಚ್ ಮಾಡಿ ಏನು ಡೇಟಾ ಹೊರಗಡೆ ತಂದಿರ್ತಾರೆ ಅದನ್ನು ಯಾರಾದರೂ ಮಿಸ್ಲೀಡ್ ಮಾಡಿ ಅದನ್ನು ತಪ್ಪು ಮಾಹಿತಿಯೊಂದಿಗೆ ಜನರ ಮುಂದೆ ತಂದರೆ ಟ್ವೀಟ್ ಮೂಲಕ ಆಗಿರ್ಬೋದು ಅಥವಾ ಇಮೇಜಸ್ ಮೂಲಕ ಆಗಿರ್ಬೋದು ಅಂಥ ಒಂದು ಕೆಲಸ ಮಾಡಿದ ಸಂದರ್ಭದಲ್ಲಿ ಅವರ ವಿರುದ್ಧ ಸ್ಟ್ರಿಕ್ಟ್ ಆ್ಯಕ್ಷನ್ ತೆಗೆದುಕೊಳ್ಳಲಾಗುತ್ತೆ. ಜೊತೆಗೆ ಅಂಥವ್ರ
ಅಕೌಂಟ್ಗಳನ್ನ ಕೂಡ ಸಸ್ಪೆಂಡ್ ಮಾಡ್ಬೋದು ಅಂತ ಟ್ವಿಟರ್ ತನ್ನ ಹೊಸ ಪಾಲಿಸಿಯಲ್ಲಿ ಹೇಳ್ಕೊಂಡಿದೆ. ನೆಕ್ಸ್ಟು, ಭಾರತದ ಮೊದಲ ಪೋರ್ಟೇಬಲ್ ಸೌರ ಮೇಲ್ಛಾವಣಿ ಅಥವಾ ಇಂಡಿಯಾಸ್ ಫಸ್ಟ್ ಪೋರ್ಟೇಬಲ್ ಸೋಲಾರ್ ರೂಫ್ಟಾಪ್ ವ್ಯವಸ್ಥೆ ಎಲ್ಲಿ ಇನಾಗ್ರೇಟ್ ಆಯಿತು? ಗುಜರಾತ್ನಲ್ಲಿ ಇನಾಗ್ರೇಟ್ ಆಗಿದೆ. ಗುಜರಾತ್ ಗಾಂಧಿನಗರ್ ಇಲ್ಲಿ ಸ್ಥಾಪಿಸಲಾಗಿದೆ. ಪೋರ್ಟೇಬಲ್ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೊತ್ತೊಯ್ಯಬಹುದು. ಇದರ ಅವಶ್ಯಕತೆ ಏನಿದೆ ಅಂದರೆ, ಭಾರತ ಈ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತು ಟ್ರಾಪಿಕ್ ಆಫ್ ಈಕ್ವೇಟರ್ ಮಧ್ಯೆ ಇದೆ. ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರು, ಈಕ್ವೇಟರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಸೊ ಇಲ್ಲಿ ವರ್ಷದ 365 ದಿನ ಸಹ ಒಳ್ಳೆ ಸೂರ್ಯನ ಬೆಳಕು ಬರುತ್ತೆ. ಸೊ ಈ ಸೂರ್ಯನ ಬೆಳಕನ್ನು ಯೂಸ್ ಮಾಡಿಕೊಂಡು ನಮ್ಮ ಎನರ್ಜಿ ರಿಕ್ವೈರ್ಮೆಂಟ್ಸ್ ಅಥವಾ ಕರೆಂಟ್ ಏನು ಬೇಕು ಅಂತೀವಲ್ಲ, ಕರೆಂಟಿನ ಹಾಹಾಕಾರ, ಅದನ್ನು ನೀಗಿಸ್ಕೊಳ್ಬೋದು. ಅದಕ್ಕೆ ಮೇಜರ್ಲಿ ಏನು ಬೇಕು? ಸೋಲಾರ್ ರೂಫ್ ಟಾಪ್ ಬೇಕು, ಸೋಲಾರ್ ಪ್ಯಾನಲ್ಸ್ ಬೇಕು. ಸೊ ಬಟ್ ಇನ್ಸ್ಟಾಲೇಷನ್ ಕಾಸ್ಟ್ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಈ ಸೋಲಾರ್ ಪ್ಯಾನಲ್ಸ್ ಹಾಕಿದ್ರೆ ಆ ಏರಿಯಾ ನಿಮ್ಮ ಮನೆ ಟೆರೆಸ್ ಮೇಲೆ ಹಾಕೊಂಡ್ರೆ ಯಾರೂ ಹೋಗಂಗಿಲ್ಲ, ಅಲ್ಲಿ ಬಟ್ಟೆ ಒಣಕ್ಕೆ ಹಾಕಂಗಿಲ್ಲ, ಹೋಗಿ ಕುತ್ಕೊಳ್ಳೋಕ್ಕಾಗಲ್ಲ. ಸೊ ಒಂದು ಸ್ಪೇಸ್ ಆಕ್ಯುಪೈ ಮಾಡಿಬಿಡುತ್ತೆ. ಸೊ ಹಾಗಾಗಿ ತುಂಬ ಜನ ಇದಕ್ಕೆ ಆಪ್ಟ್ ಮಾಡ್ಕೊಳ್ಳಲ್ಲ. ಸೊ ಇಂಥ ಒಂದು ಚಾಲೆಂಜನ್ನು ಅಡ್ರೆಸ್ ಮಾಡ್ಕೊಳ್ಳೋಕ್ಕೆ ಆವಾಗವಾಗ ರಿಸರ್ಚ್ ನಡೀತಾ ಇರುತ್ತೆ, ಒಳ್ಳೆ ಈ ಥರ ಐಡಿಯಾಸ್ ಬರ್ತಾ ಇರುತ್ತೆ. ಸೊ ಈ ಒಂದು ಸರಣಿಯಲ್ಲಿ ಇದು ಹೊಸ ಐಡಿಯಾ. ಯಾವುದು? ಪೋರ್ಟೇಬಲ್ ಸೋಲಾರ್ ರೂಫ್ ಟಾಪ್. ಪೋರ್ಟೇಬಲ್ ಅಂದರೆ ನಿಮಗೆ ಬೇಕಾದಾಗ ಹಾಸ್ಬೋದು, ಅದು ತೆಗೆದಿಡ್ಬೋದು, ಬೇಡ ಅಂದಾಗ ಮಡಿಚಿ ಟೇಬಲ್ ಥರ ಮೂಲೆಯಲ್ಲಿ ಇಡ್ಬೋದು. ಸೊ ಇದನ್ನು ಇತ್ತೀಚೆಗೆ ಭಾರತದ ಮೊದಲ ಪೋರ್ಟೇಬಲ್ ಸೌರ ಮೇಲ್ಛಾವಣಿ ಎಲ್ಲಿ ಇನಾಗ್ರೇಟ್ ಮಾಡಲಾಗಿತ್ತು? ಗುಜರಾತ್ನ ಗಾಂಧಿನಗರ್. ಇದರ ಪವರ್ ಎಷ್ಟು ಅಂದರೆ 10 PV ಅಂತ ಕರಿತೀವಿ. ಸೊ ಇದನ್ನು ಗುಜರಾತ್ ಗಾಂಧಿನಗರಲ್ಲಿ ಇತ್ತೀಚೆಗೆ ಇನಾಗ್ರೇಟ್ ಮಾಡಿದ್ವಿ. ನೆಕ್ಸ್ಟು, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ 2 ದಿನದ ಟೂರ್ಗೆ ಜಮ್ಮು ಕಾಶ್ಮೀರಕ್ಕೆ ಹೋಗಿರ್ತಾರೆ. ಅಲ್ಲಿ ಮೇಜರಾಗಿ 3 ಪ್ರಾಜೆಕ್ಟ್ಸ್ ಇನಾಗ್ರೇಟ್ ಮಾಡಿದ್ರು. ಅದರಲ್ಲಿ ಮೊದಲ 2 ಪ್ರಾಜೆಕ್ಟ್ಸು ವಾಟರ್ ಪವರ್ ಪ್ಲ್ಯಾಂಟ್ ಇರುತ್ತೆ. ಸೊ ಅದರ ಹೆಸರೇನೆಂದರೆ ರಾಟೆಲ್ ಮತ್ತು ಕ್ವಾರ್. ಈ ಯೋಜನೆಗಳು ಅಥವಾ ಈ ಒಂದು ಪವರ್ ಪ್ಲ್ಯಾಂಟ್ಸ್ನ ಡ್ಯಾಮನ್ನು ಎಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂದರೆ, ಅಲ್ಲಿ ಇರುವಂತಹ ಚೇನಾಬ್ ನದಿ ಇದರ ಅಡ್ಡಲಾಗಿ ಅಣೆಕಟ್ಟುಗಳನ್ನು ನಿರ್ಮಿಸಿ ರಾಟೆಲ್ ಮತ್ತು ಕ್ವಾರ್ ವಿದ್ಯುತ್ ಯೋಜನೆಗಳನ್ನು ಅನುಷ್ಠಾನ ಮಾಡಿದ್ದಾರೆ ಅಥವಾ ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ. ಸೊ ಇದರ ಸಾಮರ್ಥ್ಯ ಎಷ್ಟು ಅಂದರೆ, ರಾಟೆಲ್ ಪವರ್ ಪ್ಲ್ಯಾಂಟ್ನ ಸಾಮರ್ಥ್ಯ 850 ಮೆಗಾವ್ಯಾಟ್ಸ್. ಅದೇ ರೀತಿ ಕ್ವಾರ್ನ ಪವರ್ ಸಾಮರ್ಥ್ಯ 540 ಮೆಗಾವ್ಯಾಟ್ಸ್. ಇದನ್ನು ಇದರ ಶಂಕುಸ್ಥಾಪನೆ ಎಲ್ಲಿ ಮಾಡಲಾಗಿದೆ ಅಂದರೆ ಜಮ್ಮು ಕಾಶ್ಮೀರಲ್ಲಿ. ಅದು ಜಮ್ಮು ಕಾಶ್ಮೀರಲ್ಲಿ ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದರೆ ಚೇನಾಬ್ ನದಿ. ಎಷ್ಟು ಗೊತ್ತಿರಬೇಕು. ನಂತರ ಬನಿಹಾಲ್ ಕಾಜಿಗುಂಡ್ ರಸ್ತೆ ಸುರಂಗ ಅಥವಾ ಟನಲ್ನ ಇತ್ತೀಚೆಗೆ ಇನಾಗ್ರೇಟ್ ಮಾಡಿದ್ರು ಪ್ರಧಾನಮಂತ್ರಿ. ಪ್ರಶ್ನೆ ಏನು ಕೇಳ್ಬೋದು? ಬನಿಹಾಲ್ ಮತ್ತು ಕಾಜಿಗುಂಡ್ ರಸ್ತೆ ಸುರಂಗ ಅಥವಾ ಟನಲ್ ಎಲ್ಲಿದೆ ಅಂತ ಕೇಳ್ಬೋದು. ಇದು ಜಮ್ಮು ಕಾಶ್ಮೀರಲ್ಲಿದೆ. ಸೊ ಇದರ ಉದ್ದ ಎಷ್ಟು? 8.45 ಕಿಲೋಮೀಟರ್. ಇದನ್ನು ಇನಾಗ್ರೇಟ್ ಮಾಡಿದ ಮೇಲೆ ಈ 2 ಪ್ರದೇಶಗಳು ಬನಿಹಾಲ್ ಮತ್ತು ಕಾಜಿಗುಂಡ್ ಈ ಎರಡು ಸಿಟೀಸ್ ನಡುವಿನ ಅಂತರ 16 ಕಿಲೋಮೀಟರ್ವರೆಗೂ ಕಮ್ಮಿಯಾಗಿ ಸುಮಾರು 1.5 ಗಂಟೆಯಷ್ಟು ಸಮಯವನ್ನು ಉಳಿಸಲಿದೆ. ಸೊ ಇದು ಎಲ್ಲಿದೆ? ಜಮ್ಮು ಕಾಶ್ಮೀರಲ್ಲಿದೆ. ಇದಾದಮೇಲೆ ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ. ಇದನ್ನು ಪ್ರತಿ ವರ್ಷ ನಾವು ಏಪ್ರಿಲ್ 24ರಂದು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ 2010ರಲ್ಲಿ ಈ ಒಂದು ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡ್ತೀವಿ. ಏಪ್ರಿಲ್ 24 ಏನಕ್ಕಂದರೆ, ಇದ್ರ ಮೇಲೆ KPSC ಪ್ರಿಲಿಮ್ಸಲ್ಲೂ ಕ್ವಶನ್ ಕೇಳಿದ್ರು. 2015ರಲ್ಲಿ ಪ್ರಿಲಿಮ್ಸಲ್ಲಿ ಡೈರೆಕ್ಟ್ ಕ್ವಶನ್ ಕೇಳಿದ್ದ. ಏನಂತ? ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತೆ? ಅದನ್ನು 2010ರಲ್ಲೇ ನಾವು ಶುರು ಮಾಡಿದ್ವಿ. ಅದನ್ನು ಪ್ರತಿ ವರ್ಷ ಏಪ್ರಿಲ್ 24ರಂದು ಆಚರಿಸ್ತಾ ಇದ್ದೀವಿ. ಈ ದಿನ ಯಾಕೆ ಅಂದರೆ 1992ರ ಸಂವಿಧಾನದ ತಿದ್ದುಪಡಿ 73ನೇ ತಿದ್ದುಪಡಿ ಕಾಯ್ದೆ ಇವತ್ತು ಇಂದಿನ ದಿನ ಫೋರ್ಸ್ಗೆ ಬಂದಿತ್ತು. ಅಂದರೆ ಏಪ್ರಿಲ್ 24 ದಿನದಂದು ಫೋರ್ಸ್ಗೆ ಬಂದಿತ್ತು ಅಥವಾ ಇಂಪ್ಲಿಮೆಂಟ್ ಮಾಡಲಾಗಿತ್ತು. ಸೊ ಹಾಗಾಗಿ ಈ ಒಂದು 73ನೇ ತಿದ್ದುಪಡಿ ಕಾಯ್ದೆ ಏನಿದೆ ಸಂವಿಧಾನದ್ದು, ಅದರ ಮೂಲಕ ಇವಾಗಿರುವಂತಹ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಯಾವ್ಯಾವುದು? ಗ್ರಾಮ ಪಂಚಾಯತ್, ಗ್ರಾಮ ಸಭಾ ಆಗಿರ್ಬೋದು, ಅಥವಾ ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಅಥವಾ ಮುನ್ಸಿಪಾಲಿಟೀಸ್ ಆಗಿರ್ಬೋದು. ಈ 73-74ನೇ ಕಾಯ್ದೆಯಿಂದ ಬಂದಿರುವಂತಹ ಒಂದು ಸಂಸ್ಥೆಗಳು. ಇದನ್ನು ಇಂಪ್ಲಿಮೆಂಟ್ ಮಾಡೋದು 24ನೇ ಏಪ್ರಿಲ್. ಸೊ ಇದನ್ನು ಕಮೆಮೊರೇಟ್ ಮಾಡೋಕ್ಕೆ, ಇದನ್ನು ನೆನಪು ಮಾಡ್ಕೊಳ್ಳೋಕ್ಕೆ ಪ್ರತಿ ವರ್ಷ 24ನೇ ಏಪ್ರಿಲ್ನ ನಾವು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನ ಅಂತ ಕರಿತೀವಿ. ಸೊ ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಬಗ್ಗೆ ಎಲ್ಲೆಲ್ಲಿ ಒಂದು ಮೆನ್ಷನ್ ಮಾಡಲಾಗಿದೆ ಅಂತ ಕೇಳಿದ್ರೆ, ಮೊದಲನೇದಾಗಿ 40th ಆರ್ಟಿಕಲ್ 40. ಸೊ ಸಂವಿಧಾನದ ಆರ್ಟಿಕಲ್ 40ಯಲ್ಲಿ ಇದನ್ನು ಮೆನ್ಷನ್ ಮಾಡಿದ್ದೀವಿ. ಇದರ ಜೊತೆಗೆ ಆರ್ಟಿಕಲ್ 246 ಏನು ಹೇಳುತ್ತೆ ಅಂದರೆ, ಸ್ಥಳೀಯ ಸ್ವ ಸರ್ಕಾರಕ್ಕೆ ಅಂದರೆ ಸೆಲ್ಫ್ ಗೌರ್ಮೆಂಟ್ಗೆ ಸಂಬಂಧಿಸಿದ ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ಶಾಸನ ಮಾಡಲು ರಾಜ್ಯ ಶಾಸಕಾಂಗಕ್ಕೆ ಅಧಿಕಾರ ನೀಡಲಾಗಿದೆ. ಅಂದರೆ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಆರ್ಟಿಕಲ್ 246 ಅಡಿಯಲ್ಲಿ ಒಂದು ಪವರ್ನ ಕೊಡಲಾಗುತ್ತೆ. ಯಾವುದಕ್ಕೆ? ಸೆಲ್ಫ್ ಗೌರ್ಮೆಂಟ್ ರಿಲೇಟೆಡ್ ಯಾವುದೇ ಒಂದು ಲೋಕಲ್ ಸೆಲ್ಫ್ ಗೌರ್ಮೆಂಟ್ ರಿಲೇಟೆಡ್ ಏನೇ ಒಂದು ಚೇಂಜಸ್ ತರಬೇಕಾದ್ರೂ ಅಥವಾ ಆ್ಯಕ್ಟ್ ತರಬೇಕಾದ್ರೂ ರಾಜ್ಯ ಶಾಸಕಾಂಗ ಇದಕ್ಕೆ ಅಧಿಕಾರ ಇದೆ ಅಂತ ಆರ್ಟಿಕಲ್ 246 ಹೇಳಲಾಗುತ್ತೆ. ಸೊ ಈ ದಿನದಂದು ಅಂದರೆ ಏಪ್ರಿಲ್ 24 ಈ ಪಂಚಾಯತ್ ರಾಜ್ ದಿನದಂದು 5 ಅವಾರ್ಡ್ಸ್ನ ಕೊಡಲಾಗುತ್ತೆ.
ಯಾರ್ಯಾರಿಗೆ ಪಂಚಾಯತ್ಗಳಿಗೆ ಮತ್ತು ರಾಜ್ಯಗಳಿಗೆ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಗೆ ಪ್ರಶಸ್ತಿ ಕೊಡಲಾಗುತ್ತೆ, ಯಾರು ಒಳ್ಳೊಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಯಾವ್ಯಾವ ಅವಾರ್ಡು ಅಂತ ತಮಗೆ ಪ್ರಶ್ನೆ ಕೇಳ್ಬೋದು. ಕೇಳಿದರೆ ಮೊದಲನೇದಾಗಿ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸಶಕ್ತೀಕರಣ ಪುರಸ್ಕಾರ, ಎರಡನೇದು ನಾನಾಜಿ ದೇಶ್ಮುಖ್ ರಾಷ್ಟ್ರೀಯ ಗೌರವ್ ಗ್ರಾಮ ಸಭಾ ಪುರಸ್ಕಾರ, ಜೊತೆಗೆ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ಪ್ರಶಸ್ತಿ, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಯೋಜನೆ ಪ್ರಶಸ್ತಿ, ಈ ಪಂಚಾಯತ್ ಪುರಸ್ಕಾರ. ಈ 5 ಅವಾರ್ಡ್ಗಳನ್ನು ಏಪ್ರಿಲ್ 24 ಎವ್ರಿ ಇಯರ್ ಪಂಚಾಯತ್ ರಾಜ್ ದಿನದಂದು ಕೊಡಲಾಗುತ್ತೆ. ಇದಾದಮೇಲೆ 73 ಮತ್ತು 74ನೇ ವಿಧಿ, 73rd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಮತ್ತು 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಬರಲಿಕ್ಕೆ ಅದ್ರ ಹಿಂದೆ ಶ್ರಮಿಸಿದಂಥವರು ಬಲವಂತ್ ರಾಯ್ ಮೆಹ್ತಾ ಅವರ ಸಮಿತಿ. ಸೊ ಬಲವಂತ್ ರಾಯ್ ಮೆಹ್ತಾ ಕಮಿಟಿಯವರ ರೆಕಮೆಂಡೇಷನ್ ಆಧಾರದ ಮೇಲೆ ಈ 2 ವಿಧಿಗಳನ್ನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಗಳನ್ನ ತಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಭಾರತದಲ್ಲಿ ತರಲಾಗಿದೆ. ಇದಾದಮೇಲೆ ಕೌಟುಂಬಿಕ ಗ್ರಾಹಕರ ಖರ್ಚು ಸಮೀಕ್ಷೆ ಅಂತ ಇದೆ. ಸೊ ಇದನ್ನು 2011-12ರಲ್ಲಿ ಲಾಸ್ಟ್ ಮಾಡಲಾಗಿತ್ತು, ಅದಾದಮೇಲೆ ಸ್ಟಾಪ್ ಮಾಡಲಾಗಿತ್ತು ಬೇರೆ ಬೇರೆ ಕಾರಣಗಳಿಗೋಸ್ಕರ. ಸೊ ಇದನ್ನು ಕಂಡಕ್ಟ್ ಮಾಡೋರು ಯಾರು ಅಂದರೆ NSO, ದಟ್ ಈಸ್ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ, ಇವರು ಕಂಡಕ್ಟ್ ಮಾಡ್ತಾರೆ. ಸೊ ಇತ್ತೀಚೆಗೆ ಕೇಂದ್ರ ಸರ್ಕಾರ ಏನು ಹೇಳಿದೆ, 2022ರಲ್ಲಿ ಈ ಒಂದು ಸರ್ವೇನ ಮತ್ತೆ ನಾವು ಶುರು ಮಾಡ್ತಾ ಇದ್ದೀವಿ. ಸೊ ಇದರ ಅವಶ್ಯಕತೆ ಏನಿದೆ ಅಂದರೆ, ನಮ್ಮ ದೇಶದಲ್ಲಿ ಬಡತನ ಎಷ್ಟಿದೆ, ನಮ್ಮ ದೇಶದ ಒಟ್ಟು ಉತ್ಪನ್ನ ಅಥವಾ GDP ಎಷ್ಟಿದೆ, ಅದರ ಇಂಪ್ಯಾಕ್ಟ್ ನಮ್ಮ ಪವರ್ಟಿ ಅಥವಾ ಬಡತನದ ಮೇಲೆ ಹೇಗಾಗ್ತಾ ಇದೆ, ಈ ಕೆಲವೊಂದು ಅಂಶಗಳನ್ನು ತಿಳಿದುಕೊಳ್ಳಲು ಸರ್ವೆ ಅವಶ್ಯಕತೆ. ಸೊ ಹಾಗಾಗಿ ಇದನ್ನು ಮತ್ತೆ ಈ ವರ್ಷ ನಾವು ಚಾಲ್ತಿಯಲ್ಲಿ ತರ್ತೀವಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳಿರುತ್ತೆ. ಸೊ ಇದಾದಮೇಲೆ NSO ಅಂದರೆ ಏನಂತ ಕೇಳ್ಬೋದು. NSO ಅಂದರೆ ಇದನ್ನು 3 ಅಂಗಗಳನ್ನು ಮರ್ಜ್ ಮಾಡೋದ್ರ ಮುಖಾಂತರ NSOನ ಜಾರಿಗೆ ತರಲಾಗಿದೆ. ಯಾವ್ಯಾವುದು? ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿ NSSO, ನೆಕ್ಸ್ಟ್ ಕಂಪ್ಯೂಟರ್ ಸೆಂಟರ್, ಜೊತೆಗೆ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್. ಸೊ ಈ 3 ಅಂಗಗಳನ್ನು ಮರ್ಜ್ ಮಾಡುವ ಮೂಲಕ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿಯನ್ನು ಜಾರಿಗೆ ತರಲಾಗಿರುತ್ತೆ. ಸೊ ಇದರ ಕೆಲಸ ಏನಂದರೆ, ಇದರ ಮಾತೃ ಸಚಿವಾಲಯ ಮೊದಲನೇದಾಗಿ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯ, ದಟ್ ಈಸ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ಸೊ ಈ ಸಚಿವಾಲಯದಡಿ NSO ಕೆಲಸ ಮಾಡುತ್ತೆ. ಇದರ ಬಗ್ಗೆ ಪರಿಕಲ್ಪನೆ ಅಥವಾ ಮೊದಲು ರೆಕಮೆಂಡೇಷನ್ ಮಾಡಿದವರು ರಂಗರಾಜನ್ ಕಮಿಟಿ. ನೆನ್ಪಿಟ್ಕೋಬೇಕು, ರಂಗರಾಜನ್ ಕಮಿಟಿ ಮತ್ತು MOSPM ಮಿನಿಸ್ಟ್ರಿ ಅಂತ ಬರುತ್ತೆ. ಇದನ್ನು ಮರ್ಜ್ ಮಾಡಿದ್ದು NSSO, CS ಮತ್ತು CSO, ಈ 3 ಸಂಸ್ಥೆಗಳನ್ನು ಮರ್ಜ್ ಮಾಡಿ NSO ಜಾರಿಗೆ ತರಲಾಯಿತು. ಸೊ ಇದಾದಮೇಲೆ ರಾಷ್ಟ್ರೀಯ ಸಾಂಖ್ಯಿಕ ಆಯೋಗ, ದಟ್ ಈಸ್ NSA ನಿಗದಿಪಡಿಸಿದಂತೆ ಇದರ ಕೆಲಸ ಏನೆಂದರೆ, ಅಂಕಿಅಂಶಗಳ ಮಾನದಂಡಗಳನ್ನು ಕಾರ್ಯಗತಗೊಳಿಸಲು ಮತ್ತು ನಿರ್ವಹಿಸಲು ಮತ್ತು ಕೇಂದ್ರ ಮತ್ತು ರಾಜ್ಯ ಏಜೆನ್ಸಿಗಳ ಅಂಕಿಅಂಶಗಳ ಚಟುವಟಿಕೆಗಳನ್ನು ಸಂಘಟಿಸಲು NSOವನ್ನು ಪರಿಕಲ್ಪಿಸಲಾಗಿದೆ. ಸೊ ಇದು ಮೇನ್ಲಿ 2 ರಿಪೋರ್ಟ್ ಅಥವಾ 2 ಸೂಚ್ಯಂಕಗಳನ್ನು ಬಿಡುಗಡೆ ಮಾಡುತ್ತೆ. ಮೊದಲನೇದಾಗಿ ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಥವಾ ಕೈಗಾರಿಕಾ ಉತ್ಪಾದನೆಯ ಸೂಚ್ಯಂಕ, ಇದರ ಜೊತೆಗೆ ಉದ್ಯಮಗಳ ವಾರ್ಷಿಕ ಸಮೀಕ್ಷೆ ಅಥವಾ ಆ್ಯನ್ಯುವಲ್ ಸರ್ವೆ ಆಫ್ ಇಂಡಸ್ಟ್ರೀಸ್, ಈ 2 ಸೂಚ್ಯಂಕಗಳನ್ನು ರಿಲೀಸ್ ಮಾಡುತ್ತೆ ಯಾರು? NSO. ಸೊ ಇಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ಕರೆಂಟ್ ಅಫೇರ್ಸ್. ಸ್ವಲ್ಪ ಲೆಂದಿ ಆಗಿತ್ತು, ಬಟ್ 2 ದಿನದ ಕರೆಂಟ್ ಅಫೇರ್ಸ್ ಆಗಿದ್ದರಿಂದ ಇನ್ಎವಿಟಬಲ್ ಆಗಿತ್ತು. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಶೇರ್ ಕೂಡ ಮಾಡಿ. ಜೊತೆಗೆ ಎವ್ರಿ ಡೇ 10 PM ನಮ್ಮ ಲೈವ್ ಕ್ಲಾಸ್ನ ನೋಡಿ. ಥ್ಯಾಂಕ್ ಯು ಸೊ ಮಚ್. ಹ್ಯಾವ್ ಎ ಗ್ರೇಟ್ ಡೇ.